ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡೀಲ್ ಅಬೌಟ್ ಟಾಪ್ 20 ಟಾಪಿಕ್ಸ್ ರಿಲೇಟೆಡ್ ಟು ಅಗ್ರಾನಮಿ. ಸೊ ಅಗ್ರಾನಮಿಯಿಂದ ಆಲ್ಮೋಸ್ಟ್ ನಿಮಗೆ 7 to 10 ಕ್ವಶನ್ಸ್ ಬರುತ್ತೆ, ರೈಟ್? ಆವ್ರೇಜ್ ಆಗಿ ನೀವು ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತಗೊಂಡ್ರೆ ವಿಲ್ ಕಮ್ ಟು ನೋ ದ್ಯಾಟ್, ರೈಟ್, ಹೌ ಮೆನಿ ಕ್ವಶನ್ಸ್ ಆರ್ ಕಮಿಂಗ್ ಅಂತ. ಸೊ ಹಾಗಾಗಿ ಐ ಸ್ಟಾರ್ಟ್ ವಿತ್ ಅಗ್ರಾನಮಿ. ಅಂಡ್ ಇದೇ ರೀತಿ ನಿಮಗೆ ವಿಡಿಯೋ ಪೂರ್ತಿ ನೋಡಿ, ಇದೇ ರೀತಿ ನಿಮಗೆ ಬೇರೆ ಸಬ್ಜೆಕ್ಟ್ಸು ಬೇಕಂದ್ರೆ ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಸೊ ಯಾವ ಸಬ್ಜೆಕ್ಟ್ ಮೇಲೆ ತುಂಬಾ ಕಾಮೆಂಟ್ಸ್ ಬರುತ್ತೆ, ಐ ಸ್ಟಾರ್ಟ್ ವಿತ್ ದಟ್ ವಿಡಿಯೋ, ಐ ಮೀನ್ ದಟ್ ಸಬ್ಜೆಕ್ಟ್. ಗಾಟ್ ಇಟ್? ಅಂಡ್ ತುಂಬಾ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡ್ತಿದ್ರು ಏನಂತ, ಸರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ ಒಂದು ಟಾಪಿಕ್ಸ್ ನ ಕವರ್ ಮಾಡಬೇಕು. ವಿ ನೋ ದಟ್. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಯು ಹ್ಯಾವ್ ವೆರಿ ಆಂಗ್ಷಿಯಸ್, ರೈಟ್? ತುಂಬಾ ಆಂಗ್ಷಿಯಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅಂಡ್ ವಿ ನೋ ದಟ್ 8 ವರ್ಷ ಆದ್ಮೇಲೆ ಕರಿತಿರೋದು ಎಕ್ಸಾಮ್. ಸೊ ಹಾಗಾಗಿ ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಅಟ್ ದ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಆಪರ್ಚುನಿಟಿ, ರೈಟ್? ಸೊ ಈ ಆಪರ್ಚುನಿಟೀಸ್ ನಾವು ಮಿಸ್ ಮಾಡಬಾರ್ದು ಅಂತಂದ್ರೆ ಯು ಶುಡ್ ಬಿ ವೆರಿ ಸ್ಟ್ರಾಟಜಿಕ್, ಯು ಶುಡ್ ಬಿ ವೆರಿ ಸ್ಮಾರ್ಟ್, ಯು ಶುಡ್ ಬಿ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಸೊ ಈ 3 ಕ್ಯಾರೆಕ್ಟರ್ಸ್ ನೀವು ಕಂಬೈನ್ಡ್ ಆದಾಗ ಮಾತ್ರ ಯು ವಿಲ್ ಗೆಟ್ ದ ಗುಡ್ ರ್ಯಾಂಕ್, ದಟ್ ಟು ಎಒ ಅಂಡ್ ಎಒ ಸೆಲೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಗೆ ಗೊತ್ತೇ ಇದೆ, ಆಲ್ಮೋಸ್ಟ್ 18K ಪೀಪಲ್ ಹ್ಯಾವ್ ಅಪ್ಲೈಡ್ ದ ಎಕ್ಸಾಮ್. ಅಪ್ಲೈ ಮಾಡಿದೆ, ರೈಟ್? ಅದರಲ್ಲಿ ಸೆಲೆಕ್ಟ್ ಆಗೋದೆಷ್ಟು? ಹಾರ್ಡ್ಲಿ 945 ಪೋಸ್ಟ್. ಆದರೆ ನಿಮಗೆ ಆಲ್ಮೋಸ್ಟ್ 1:18, 18 ಜನರಲ್ಲಿ ಒಬ್ಬರು ಮಾತ್ರ ಸೆಲೆಕ್ಟ್ ಆಗ್ತಾರೆ. ನೋ, ದಟ್ ಇಸ್ ದ ರಿಯಾಲಿಟಿ, ರೈಟ್? ದಿಸ್ ಇಸ್ ದ ಅಪ್ಲಿಕೇಶನ್ಸ್ ಹ್ಯಾವ್ ಫಿಲ್ಡ್ ಬೈ ಸ್ಟೂಡೆಂಟ್ಸ್ ಟುವರ್ಡ್ಸ್ ದ KPSC ಎಕ್ಸಾಮ್, ಲೈಕ್ ಎಒ ಎಕ್ಸಾಮ್ಗೆ ಹಾಕಿರುವಂಥದ್ದು. ಸೊ ಹಾಗಾಗಿ ಫೋಕಸ್ ಆನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದಟ್ಸ್ ವಾಟ್ ದ ಸ್ಟ್ರಾಟಜಿಕ್ ಸ್ಟಡಿ, ದಟ್ಸ್ ವಾಟ್ ದ ಸ್ಮಾರ್ಟ್ ಸ್ಟಡಿ, ದಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಹಾರ್ಡ್ ವರ್ಕ್. ಸೊ ಇವೆಲ್ಲವೂ ನೀವು ಕಂಬೈನ್ ಮಾಡಿದಾಗ ಮಾತ್ರ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಟು ದ ಲಿಸ್ಟ್. ಸೊ ಈ ಒಂದು ಕಾರಣದಿಂದ ವಿ ಆರ್ ಕಮಿಂಗ್ ವಿತ್ ದ ವಿಡಿಯೋ ರಿಲೇಟೆಡ್ ಟು ಅಗ್ರಾನಮಿ. ಗಾಟ್ ಇಟ್? ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಫೈನ್. ಸೊ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಡೈರೆಕ್ಟ್ಲಿ ಗೋಯಿಂಗ್ ಟು ದ ಟಾಪಿಕ್, ಜಸ್ಟ್ ಸಾಲ್ವ್ ದ ಕ್ವಶನ್ ಫಸ್ಟ್. ಓಕೆ, ಸೊ ಕ್ವಶನ್ ಈಸ್, ದೇರ್ ಈಸ್ ಎ ಇಂಡೆಕ್ಸ್, ಓಕೆ, ವಿಚ್ ಈಸ್ ಕಾಮನ್ಲಿ ಯೂಸ್ಡ್ ಟು ಮೆಜರ್ ದಿ advantages of intercropping. ಸೊ ನೀವು ಮೀನ್ ವೈಲ್ ಏನ್ ಮಾಡಿ ಅಂತಂದ್ರೆ ಐದರ್ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಆನ್ಸರ್ನ, ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದ ಆನ್ಸರ್. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಸೊ ದೇರ್ ಇಸ್ ಎ ಇಂಡೆಕ್ಸ್ ವಿಚ್ ಈಸ್ ಹೆಲ್ಪ್ಫುಲ್ ಇನ್ ದ ಅಡ್ವಾಂಟೇಜ್ ಆಫ್ ಇಂಟರ್ಕ್ರಾಪಿಂಗ್. ಅದನ್ನ ನಿಮಗೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅಡ್ವಾಂಟೇಜಸ್ ಆಫ್ ಇಂಟರ್ಕ್ರಾಪಿಂಗ್ ನ ಮೆಜರ್ ಮಾಡ್ಲಿಕ್ಕೆ ದೇರ್ ಇಸ್ ಗೋಯಿಂಗ್ ಟು ಬಿ ಇಂಡೆಕ್ಸ್. ಸೊ ವಿಡಿಯೋನ ಪಾಸ್ ಮಾಡಿ ದೆನ್ ಆನ್ಸರ್ ದ ಕ್ವಶನ್. Yes, I think many of you have guessed that. Answer is LER. What do you mean by that? Land equivalent ratio. So land na ನಾವು, right, land equivalent ratio ಅಂದ್ರೆ ಇರೋ ಲ್ಯಾಂಡ್ ಅನ್ನ ನಮ್ಮ ಹತ್ರ, ಸೊ 2 hectare ಇದೆ, ರೈಟ್? ಇರೋ ಲ್ಯಾಂಡ್ ಅನ್ನ ಎಷ್ಟು ಈಕ್ವಲ್ ಆಗಿ ನಾವು ಯೂಸ್ ಮಾಡ್ತಿದೀವಿ ಅಂತ, ರೈಟ್? ವೆದರ್ ವಿ ಆರ್ ಗ್ರೋಯಿಂಗ್ 2 or more crops, or you are going to utilize like ಇಂಟರ್ಕ್ರಾಪಿಂಗ್ ಯೂಸ್ ಮಾಡ್ತೀರಾ, ಆರ್ ಯು ಆರ್ ಗೋಯಿಂಗ್ ಟು ಯೂಸ್ ದ ರಿಲೇ ಕ್ರಾಪಿಂಗ್ ಯೂಸ್ ಮಾಡ್ತೀರಾ? ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಫೈನ್ ಮಾಡಬೇಕು, ಇದರ ಅಡ್ವಾಂಟೇಜಸ್ ನ ಫೈನ್ ಮಾಡಬೇಕು ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ LER ಇಂಡೆಕ್ಸ್, ದಟ್ ಈಸ್ ಲ್ಯಾಂಡ್ ಈಕ್ವಿವೆಲೆಂಟ್ ರೇಷಿಯೋ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇಲ್ಲಿ ಆನ್ಸರ್ ಗಿಂತ ಇಂಪಾರ್ಟೆಂಟ್ ಏನು? ಐ ಟೋಲ್ಡ್ ಯು, ಇಂಪಾರ್ಟೆಂಟ್ ಇಸ್ ದಿ ಟಾಪಿಕ್. ಸೊ ಟಾಪಿಕ್ ಹಿಯರ್ ಈಸ್ ಕ್ರಾಪಿಂಗ್ ಸಿಸ್ಟಮ್. ಸೊ ನೋಟ್ ಇಟ್ ಡೌನ್. ಸೊ ಸುಮ್ಮನೆ ನೋಡ್ತಾ ಹೋಗ್ಬೇಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೆಷನ್. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಥಿಂಗ್ಸ್. ಕ್ವಶನ್ಸು ಇದರಿಂದ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ದೇರ್ ಆರ್ ಹೈ ಚಾನ್ಸಸ್ ದಟ್ ಯು ಆರ್ ಗೆಟಿಂಗ್ ಕ್ವಶನ್ಸ್ ಫ್ರಮ್ ದಿಸ್ ಟಾಪಿಕ್. ಸೊ ನಿಮ್ಮ ನೋಟ್ಸ್ ಓಪನ್ ಮಾಡಿ, ಆರ್ ಜಸ್ಟ್ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡಿ ಅಂದ್ರೆ ಜಸ್ಟ್ ನೋಟ್ ಡೌನ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಟಾಪಿಕ್ 1 ದಟ್ ಈಸ್ ಕ್ರಾಪಿಂಗ್ ಸಿಸ್ಟಮ್. ಅದ್ರಲ್ಲಿ ಏನೇನು ಬರುತ್ತೆ? ಇಂಟರ್ ಕ್ರಾಪಿಂಗ್ ಬರುತ್ತೆ, ರೈಟ್? ಮಿಕ್ಸ್ಡ್ ಕ್ರಾಪಿಂಗ್ ಬರುತ್ತೆ, ರೈಟ್? ದೆನ್ ರಿಲೇ ಕ್ರಾಪಿಂಗ್ ಬರುತ್ತೆ, ದೆನ್ ಡೆಕಾಯ್ ಕ್ರಾಪಿಂಗ್. ಹೌ ಮೆನಿ ಆಫ್ ಯು ನೋ ಡೆಕಾಯ್ ಕ್ರಾಪಿಂಗ್, ರೈಟ್? ರಿಲೇ ಕ್ರಾಪಿಂಗ್ ಅಂದ್ರೆ ಏನು, ರೈಟ್? ಅಂಡ್ ಇದರ ಜಸ್ಟ್ ಒಂದೊಂದು ಅಡ್ವಾಂಟೇಜ್ ಆರ್ ಒಂದೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಟಾಪಿಕ್ ಹಿಯರ್ ಈಸ್ ಕ್ರಾಪಿಂಗ್ ಸಿಸ್ಟಮ್. ಫೈನ್, ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಕ್ವಶನ್ ನಂಬರ್ 2. ಇಲ್ಲಿ ಪ್ರತಿಯೊಂದು ಟಾಪಿಕ್ ಐ ವಿಲ್ ಗಿವ್ ಯು ಫಸ್ಟ್ ದ ಕ್ವಶನ್, ದೆನ್ ಐ ವಿಲ್ ಗಿವ್ ಯು ದ ಟಾಪಿಕ್, ರೈಟ್? ಇಲ್ಲಿ ಬನ್ನಿ. ದ ಸಾಯಿಲ್ ಮಾಯಿಶ್ಚರ್ ಕಾನ್ಸ್ಟೆಂಟ್. ಸಾಯಿಲ್ ಮಾಯಿಶ್ಚರ್ ಕಾನ್ಸ್ಟೆಂಟ್. Does a plant experience the permanent death? ಸೊ ಪರ್ಮನೆಂಟ್ ಡೆತ್ ಆಗಬೇಕು ಅಂತಂದ್ರೆ
ಡೆತ್ ಆಗ್ತಿದೆ ಪ್ಲಾಂಟ್ ಅಂದ್ರೆ ಯಾವ ಕಾನ್ಸ್ಟೆಂಟ್ ಅಲ್ಲಿ ಇದರ ಆಗುತ್ತೆ ಅಂತ, ರೈಟ್? ಆಪ್ಷನ್ ಎ ಫೀಲ್ಡ್ ಕೆಪಾಸಿಟಿ, ಆಪ್ಷನ್ ಬಿ ವಿಲ್ಟಿಂಗ್ ಕೋಎಫಿಷಿಯಂಟ್, ಆಪ್ಷನ್ ಸಿ ಹೈಗ್ರೋಸ್ಕೋಪಿಕ್ ವಾಟರ್, ಆಪ್ಷನ್ ಡಿ ಕೆಪಿಲರಿ ವಾಟರ್. ಜಸ್ಟ್ ಗೆಸ್ ದ ಆನ್ಸರ್ ಬಿಫೋರ್. ಸೊ ವಿಡಿಯೋ ಸುಮ್ಮನೆ ನೋಡ್ತಾ ಹೋಗಬೇಡಿ, ಟೇಕ್ ಎ ಪೆನ್ ಅಂಡ್ ಪೇಪರ್. ಓಕೆ, ಪೆನ್ ಅಂಡ್ ಪೇಪರ್ ತಗೊಳ್ಳಿ, ಜಸ್ಟ್ ಗ್ಲಾನ್ಸ್ ಇಟ್ ಇಸ್ ಲೈಕ್ ಎ ಲಾಸ್ಟ್ ಮಿನಿಟ್ ರಿವಿಷನ್ ತರ ಆಗುತ್ತೆ ನಿಮಗಿದು. ಸೊ ಇಫ್ ಯು ವಾಂಟ್ ಆರ್ ಇಫ್ ಯು ವೆರಿ ಮಚ್ ಸೀರಿಯಸ್ ಅಬೌಟ್ ದ ಎಕ್ಸಾಮ್, ಪ್ಲೀಸ್ ಯೂಸ್ ಪೆನ್ ಅಂಡ್ ಪೇಪರ್ ಅಂಡ್ ಜಸ್ಟ್ ವಾಚ್ ದ ವಿಡಿಯೋ. ಓಕೆ, ಇದು ಪ್ಯಾಸಿವ್ ಲರ್ನಿಂಗ್ ಆಗಬಾರ್ದು, ಬಿ ಆಕ್ಟಿವ್ ಪರ್ಸನ್. ಆಕ್ಟಿವ್ ಲರ್ನಿಂಗ್ ಆದಾಗ ಮಾತ್ರ ನಮ್ಮ ಬ್ರೈನ್ ಅಲ್ಲಿ ತುಂಬಾ ನೆನಪಿಡುತ್ತೆ. ಸೊ ಹಾಗಾಗಿ ವೈಲ್ ವಾಚಿಂಗ್ ದ ವಿಡಿಯೋ ಯು ಜಸ್ಟ್ ಆನ್ಸರ್ ದ ಕ್ವೆಶನ್. ಸೊ ಪ್ಲಾಂಟ್ ಡೆತ್ ಆಗ್ತಿದೆ ಅಂತಂದ್ರೆ ವಿ ನೋ ದಟ್ ಈಸ್ ವಿಲ್ಟಿಂಗ್, ದಟ್ ಈಸ್ ವಿಲ್ಟಿಂಗ್ ಕೋಎಫಿಷಿಯಂಟ್, ರೈಟ್? ವಿಲ್ಟಿಂಗ್ ಕೋಎಫಿಷಿಯಂಟ್ ಇಸ್ ದ ಆನ್ಸರ್. ಬನ್ನಿ ಇಲ್ಲಿ ಬನ್ನಿ, ವಾಟ್ ಈಸ್ ದ ಟಾಪಿಕ್ ಹಿಯರ್? ಸಾಯಿಲ್ ಮಾಯಿಶ್ಚರ್ ಕಾನ್ಸ್ಟೆಂಟ್ಸ್, SMC, ಸಾಯಿಲ್ ಮಾಯಿಶ್ಚರ್ ಕಾನ್ಸ್ಟೆಂಟ್ಸ್, ರೈಟ್? ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು? ಫೀಲ್ಡ್ ಕೆಪಾಸಿಟಿ, ಐ ಆಲ್ರೆಡಿ ಗಿವೆನ್ ಯು, ರೈಟ್? ಫೀಲ್ಡ್ ಕೆಪಾಸಿಟಿ, ವಿಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು, ಹೈಗ್ರೋಸ್ಕೋಪಿಕ್ ವಾಟರ್ ಅಂದ್ರೆ ಏನು, ಕೆಪಿಲರಿ ವಾಟರ್ ಅಂದ್ರೆ ಏನು, ರೈಟ್? ದೆನ್ ವಾಟ್ ಯು ಮೀನ್ ಬೈ ಅವೈಲಬಲ್ ವಾಟರ್? ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇದು ಇರಿಗೇಷನ್ ಶೆಡ್ಯೂಲಿಂಗ್. ಸೊ ನಾವು ಡಿಸ್ಕ್ರಿಪ್ಟಿವ್ ಆನ್ಸರ್, ಐ ಮೀನ್ ಡಿಸ್ಕ್ರಿಪ್ಟಿವ್ ಟೈಪ್ ಪ್ಯಾರಾಗ್ರಾಫ್ ಓದಬೇಕಾ? ನೋ, ಇಟ್ ಈಸ್ ಅನ್ MCQ ಟೈಪ್ ಆಫ್ ದ ಕ್ವಶನ್. ಸೊ ಫೋಕಸ್ ಆನ್ ದೀಸ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. Got it? This is the second topic, that is soil moisture content. Then come to the third topic. Question: which class of the seed is genetically purest? Which is the seed which is genetically purest form anta? I think you know that, right? Answer ನಿಮಗೆ ಮೊದಲೇ ಹೇಳ್ತಿದ್ದೀರಾ ಅನ್ಸುತ್ತೆ, ಲೈಕ್ ಸರ್ಟಿಫೈಡ್ ಸೀಡ್, ಫೌಂಡೇಶನ್ ಸೀಡ್, ಬ್ರೀಡರ್ ಸೀಡ್, ಟ್ರೂತ್ಫುಲ್ಲಿ ಲೇಬಲ್ಡ್ ಸೀಡ್. Of course we know that breeder seed is the answer, right? Breeder seed is the answer, right? So ಇಲ್ಲಿ ನಿಮಗೆ ಇಂಪಾರ್ಟೆಂಟ್, ಐ ಥಿಂಕ್ ಇಲ್ಲಿ ನಿಮಗೆ ಹೇಳಬೇಕಾಗಿಲ್ಲ, ಡೈರೆಕ್ಟ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ದ ಕ್ಲಾಸಿಫಿಕೇಶನ್ ಆಫ್ ಸೀಡ್ಸ್, ಲೈಕ್ ಬೇಸ್ಡ್ ಆನ್ ಜೆನೆಟಿಕ್ ಪ್ಯೂರಿಟಿ, ಲೈಕ್ ಬ್ರೀಡರ್ ಸೀಡ್, ಫೌಂಡೇಶನ್ ಸೀಡ್, ಸರ್ಟಿಫೈಡ್ ಸೀಡ್, ಟ್ರೂತ್ಫುಲ್ಲಿ ಲೇಬಲ್ಡ್ ಸೀಡ್. ದೆನ್ ಕಲರ್ ಆಫ್ ದ ಬ್ರೀಡರ್ ಸೀಡ್. ಸೊ ಇಲ್ಲೇ ನೀವು ರಿವಿಷನ್ ಮಾಡ್ತಾ ಹೋಗಿ, ಬ್ರೀಡರ್ಗೆ ಯಾವ್ದು ಕಲರು, ಟ್ಯಾಗು ಮೀನ್ಸ್ ಟ್ಯಾಗ್ ಕಲರ್ ಯಾವುದು ಯೂಸ್ ಮಾಡ್ತಾರೆ, ಫೌಂಡೇಶನ್ಗೆ ಯಾವುದು, ಸರ್ಟಿಫೈಡ್ಗೆ ಯಾವುದು, ಟ್ರೂತ್ಫುಲ್ಲಿ ಲೇಬಲ್ಡ್ ಯಾವುದು, ರೈಟ್? ಬ್ಲೂ ಆಗಿರ್ಬೋದು, ಫೌಂಡೇಶನ್ಗೆ ವೈಟ್. ಸೊ ಇಲ್ಲೇ ಕ್ವಶನ್ಸ್ ಬರುತ್ತೆ ನಿಮಗೆ, ರೈಟ್? ದೆನ್ ಅನದರ್ ಇಂಪಾರ್ಟೆಂಟ್, ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಡೆಪ್ತ್ ಹೋಗ್ತೀನಿ ಅಂತಂದ್ರೆ, ವಾಟ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್? SRR ಅಂಡ್ SMR, ಸೀಡ್ ಮಲ್ಟಿಪ್ಲಿಕೇಶನ್ ರೇಷಿಯೋ, ಸೀಡ್ ರೀಪ್ಲೇಸ್ಮೆಂಟ್ ರೇಷಿಯೋ. ಸೀಡ್ ಮಲ್ಟಿಪ್ಲಿಕೇಶನ್ ಅಂಡ್ ಸೀಡ್ ರೀಪ್ಲೇಸ್ಮೆಂಟ್ ರೇಷಿಯೋ, ರೈಟ್? ಸೊ ಪ್ಲೀಸ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ತಾ ಹೋಗಿ, ಸುಮ್ಮನೆ ವಿಡಿಯೋ ನೋಡಬೇಡಿ, ಇಟ್ ವೋಂಟ್ ಹೆಲ್ಪ್ ಯು. ಓಕೆ, ಈ ಮೂಮೆಂಟ್ ಅಲ್ಲಿ ರಿವಿಷನ್ ಮಾಡ್ತೀರಾ, ನೀವು ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಅದು ನಿಮಗೆ ಹೆಲ್ಪ್ ಆಗಂಗಿರ್ಬೇಕು. ಓಕೆ, ರೈಟ್? ದಿಸ್ ಇಸ್ ದ ವೆರಿ ಪೀಕ್ ಟೈಮ್. ನಮ್ಮ ಪ್ರಿಪರೇಷನ್ ನೀವು ಈಗ ಮಾಡಿದ್ದೀರಾ ಅಂತ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ರಿಮೆಂಬರ್ ಇನ್ ದ ಎಕ್ಸಾಮ್. ಎಕ್ಸಾಮ್ ಅಲ್ಲಿ ನಿಮಗೆ ನೆನಪಾಗುತ್ತೆ. ಹಾಗಾಗಿ ಬಿ ಆಕ್ಟಿವ್, ರೈಟ್? ಕಾನ್ಸೆಪ್ಟ್ ಬಂದು ನಿಮಗೆ ಸೀಡ್ ಅಲ್ಲಿ ಸೀಡ್ ಮಲ್ಟಿಪ್ಲಿಕೇಶನ್ ರೇಷಿಯೋ ಅಂಡ್ SRR ರೇಷಿಯೋ. ಇದರಲ್ಲಿ ಹೈಯೆಸ್ಟ್ ಯಾವುದು ಅಂಡ್ ಲೋಯೆಸ್ಟ್ ಯಾವುದು ನಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿದ್ವಿ. ಐ ಥಿಂಕ್ ನಿಮಗೆ ಎಲ್ಲ ಟ್ರೆಡಿಷನಲ್ ಬುಕ್ಸ್ ಅಲ್ಲೂ ಸಿಗುತ್ತೆ, ಲೈಕ್ IRI ಟಾಪರ್ಸ್ ನೋಟ್ ಆಗಿರ್ಬೋದು, TNA ನೋಟ್ಸ್ ಆಗಿರ್ಬೋದು, ಯಾವುದೇ ನಿಮ್ರಾಸ್ ಬುಕ್ ಆಗಿರ್ಬೋದು, ಎಲ್ಲ ನೋಟ್ಸ್ ಅಲ್ಲಿ ಕಾನ್ಸೆಪ್ಟ್ ಸಿಗುತ್ತೆ, ರೈಟ್? ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಒನ್. ಗಾಟ್ ಇಟ್? ಕಮ್ ಟು ದ ಫೋರ್ತ್ ಟಾಪಿಕ್ ಒನ್ಸ್ ಅಗೇನ್. ಟಾಪಿಕ್ ನಂಬರ್ 4. ಹಿಯರ್ ಫಸ್ಟ್ ಕ್ವೆಶನ್: atrazine is going to be used in the which crop? Comment your answer or you just note it in a paper. So in ಒಂದು ಪೇಪರ್, ಪೆನ್ ಅಂಡ್ ಪೇಪರ್ ತಗೊಳ್ಳಿ, ಮೆನ್ಷನ್ ಮಾಡಿ ಅಟ್ರಾಜಿನ್ ಯಾವ ಕ್ರಾಪ್ ಅಲ್ಲಿ ಯೂಸ್ ಮಾಡ್ತೀವಿ, ರೈಟ್? ಆಪ್ಷನ್ ಎ ರೈಸ್, ಆಪ್ಷನ್ ಬಿ ಮೇಜ್, ಆಪ್ಷನ್ ಸಿ ಕಾಟನ್, ಆಪ್ಷನ್ ಡಿ ಗ್ರೌಂಡ್ ನಟ್. ಸೊ ವಾಟ್ ಇಸ್ ದ ಆನ್ಸರ್? ಎಸ್, ಇಟ್ ಈಸ್ ಮೇಜ್. ಮೇಜ್ ಅಲ್ಲಿ ಅಟ್ರಾಜಿನ್ ಆಗಿ ಯೂಸ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ನೀವು ಆನ್ಸರ್ ಮಾಡ್ತಿದ್ದೀರಾ, ದಟ್ಸ್ ಫೈನ್. ಇಫ್ ನಾಟ್, ಪ್ಲೀಸ್ ಫೋಕಸ್ ಆನ್ ದೀಸ್ ಟಾಪಿಕ್ಸ್. ಇಲ್ಲಿ ಟಾಪಿಕ್ ಯಾವುದು? ವೀಡ್ ಸೈನ್ಸ್, ಅದರಲ್ಲೂ ವೀಡ್ ಮ್ಯಾನೇಜ್ಮೆಂಟ್. ಸೊ ವೀಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ಟಾಪಿಕ್ಸ್ ನಾವು ಫೋಕಸ್ ಮಾಡಬೇಕು ಅಂತಂದ್ರೆ, 2 ಥಿಂಗ್ಸ್. ಒನ್ ಈಸ್ ಪ್ರೀ ಎಮರ್ಜೆಂಟ್ಸ್, ಅನದರ್ ಒನ್ ಈಸ್ ದ ಪೋಸ್ಟ್ ಎಮರ್ಜೆಂಟ್, ರೈಟ್? ಪ್ರೀ ಎಮರ್ಜೆಂಟ್ ಅಂಡ್ ಪೋಸ್ಟ್ ಎಮರ್ಜೆಂಟ್ ಇದರಲ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಬರುತ್ತೆ, ರೈಟ್? ಸೊ ಅಲಾಕ್ಲೋರ್, ಬುಟಾಕ್ಲೋರ್, ರೈಟ್? ಈ ತರ 4-5 ಎಕ್ಸಾಂಪಲ್ ಬರುತ್ತೆ. ಅಂಡ್ ಪೋಸ್ಟ್ ಎಮರ್ಜೆಂಟ್ 2,4-D,
very important one. So you need to make a list of these things and revise at least 3 to 4 times, then only you're going to remember the content. Got it? So ಇಲ್ಲಿ ನಿಮಗೆ ಈ ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಪ್ರೀ ಎಮರ್ಜೆಂಟ್, ಪೋಸ್ಟ್ ಎಮರ್ಜೆಂಟ್, ದೆನ್ ಕಾಂಟ್ಯಾಕ್ಟ್ ಅಂಡ್ ಸಿಸ್ಟಮಿಕ್, ರೈಟ್. ದೆನ್ ಅಸೋಸಿಯೇಷನ್, ಕ್ರಾಪ್ ವೀಡ್ ಅಸೋಸಿಯೇಷನ್ ಅಂತ ಬರುತ್ತೆ. ಲೈಕ್ ಫೆಲಾರಿಸ್ ಮೈನಾರ್ ಯಾವ ಕ್ರಾಪಲ್ಲಿ ಬರುತ್ತೆ, ಎಕನೋಕೋವಾ ಕ್ರಸ್ಗೆಲ್ಲಿ ಯಾವ ಕ್ರಾಪಲ್ಲಿ ಬರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಏರಿಯಾಸ್ ಯು ನೀಡ್ ಟು ಫೋಕಸ್. ದಿಸ್ ಈಸ್ ದ ಫೋರ್ತ್ ಟಾಪಿಕ್. ಕಮ್ ಟು ದ ಫಿಫ್ತ್ ಟಾಪಿಕ್. ಫಿಫ್ತ್ ಟಾಪಿಕ್ ಬಂದು let's see the question, which is the complex fertilizer given below anta. Option A are urea, option B DAP, option C ammonium sulfate, option D MOP muriate of potash. Just answer the question which is here is a complex fertilizer. Just think once and answer. So answer ಮಾಡೋಕ್ಕಿಂತ ಮೊದಲು please pause the video, answer that, at least try one, just try here. Right or wrong ಅನ್ನೋದಕ್ಕಿಂತ ನೀವು ಕಲಿತಿದ್ದೀರ, that is more important here. That's why at least pause the video, then answer the question, then you see again play the video. Got it? Answer DAP, right. So ಇಲ್ಲಿ ನೀವು ನೋಡಬೇಕಾಗಿರೋದು, let us go into the theme. What is the theme here? Fertilizers ಅಲ್ಲಿ ಏನು ಇಂಪಾರ್ಟೆಂಟು, fertilizer classification is important. ಯಾವುದು? What do you mean by straight fertilizers? What do you mean by complex fertilizers? What do you mean by complete fertilizer? Right. And another theme is bandu nimigille placement methods. So placement methods important, and most importantly nitrogen use efficiency. In nimge nitrogen cycle baruttalla alli yadu paddy field alli. So it is a important thing, right. This is the ಫಿಫ್ತ್ ಟಾಪಿಕ್. ಫರ್ಟಿಲೈಸರ್ಸ್ ಅಂತ ಬಂದರೆ ನಿಮಗೆ ಒಂದು ಕ್ಲಾಸಿಫಿಕೇಶನ್ ಇಂಪಾರ್ಟೆಂಟ್, ಅದರಲ್ಲಿ ಸ್ಟ್ರೈಟ್ ಟು ಕಾಂಪ್ಲೆಕ್ಸ್, ದೆನ್ ನೈಟ್ರೋಜನ್ ಎಫಿಷಿಯನ್ಸಿ ಪ್ಯಾಡಿಯಲ್ಲಿ, ದೆನ್ ವಾಟ್ ಈಸ್ ದ ಪ್ಲೇಸ್ಮೆಂಟ್. ಐ ಥಿಂಕ್ 5 to 7 ಟೈಪ್ಸ್ ಆಫ್ ಪ್ಲೇಸ್ಮೆಂಟ್ ಮೆಥಡ್ ಬರುತ್ತೆ. ಸೊ ಫೋಕಸ್ ಆನ್ ದ್ಯಾಟ್. ಗಾಟ್ ಇಟ್? ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟಾಪಿಕ್. ಐ ಥಿಂಕ್ ಫೈನ್, ದ ಟಾಪಿಕ್ ನಂಬರ್ 6. ಸೊ ಬಿಫೋರ್ ದಟ್ ಡೆಫಿನೆಟ್ಲಿ ದ ಕ್ವಶನ್ ಹಿಯರ್ ಈಸ್ which among the following is the highest, right, highest water use efficiency. Water use efficiency ಯಾವ ಮೆಥಡ್ ಅಲ್ಲಿ ಜಾಸ್ತಿ ಇರುತ್ತೆ? ಐ ಥಿಂಕ್ ನೀವು ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ತಿದ್ರ ಅನ್ಸುತ್ತೆ. ಆನ್ಸರ್ ಇಸ್ ಸರ್ಫೇಸ್ ಇರಿಗೇಷನ್, ಫರೋ ಇರಿಗೇಷನ್, ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್. ಸೊ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಎಸ್, ವಿ ನೋ ದ ಆನ್ಸರ್, ಡ್ರಿಪ್ ಇರಿಗೇಷನ್, ರೈಟ್. ಸೊ ಇಟ್ಸ್ ಲೈಕ್ ಇಟ್ಸ್ ಎ last minute revision. This is the last minute revision videos, okay. So ನಿಮಗೆ ಎಲ್ಲ ಟಾಪಿಕ್ಸು ಬ್ರಷ್ ಅಪ್ ಆಗಿಬಿಡುತ್ತೆ. I mean that too very important one, right. So ಹಾಗಾಗಿ come to the theme. What is the theme here? Yes, that is advanced methods of irrigation. ಯಾವುದು? ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ ಇರಿಗೇಷನ್. ಸೊ ಇದರಲ್ಲಿ you need to know what is the difference between the two. Yes, this is a high yielding topic. Then what is the second one? There are the terms related to here. ಯಾವುದು? ವಾಟರ್ ಯೂಸ್ ಎಫಿಷಿಯನ್ಸಿ ಅಲ್ಲಿ ಯಾವುದು? ಡ್ಯೂಟಿ, ಡೆಲ್ಟಾ, ದೆನ್ ಬೇಸ್ ಪೀರಿಯಡ್, right. What do you mean by duty? What do you mean by delta? Just mention in the comment section or just brainstorm once. ನೀವು ನೆನ್ಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆಯಾ ಇಲ್ಲ, ಜಸ್ಟ್ ಕ್ವಶನ್ ಒನ್ಸ್. ಇಟ್ಸ್ ಲೈಕ್ ಯು ಆರ್ ರೈಟಿಂಗ್ ದ ಎಕ್ಸಾಮ್ ಹಿಯರ್, ರೈಟ್. ನೀವು ಲೈವ್ ಅಲ್ಲಿ ಎಕ್ಸಾಮ್ ಬರೀತಿದ್ದಂಗೆ, ಓಕೆ. ಸೊ ಸುಮ್ಮನೆ ನೋಡಬೇಡಿ. ಅಗೇನ್ ಐ ಆಮ್ ಟೆಲಿಂಗ್, ಬಿ ಆಕ್ಟಿವ್. ಅಟ್ ಲೀಸ್ಟ್ ಟ್ರೈ ಟು ಆನ್ಸರ್ ದ ಕ್ವಶನ್ಸ್. ದಟ್ಸ್ ವೇರ್ ಯು ಗೋಯಿಂಗ್ ಟು ಲರ್ನ್ ದ ಥಿಂಗ್ಸ್. ಅದರ್ವೈಸ್ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಅಷ್ಟೇ. ಗಾಟ್ ಇಟ್? ಸೊ ಇಲ್ಲಿ ನಿಮಗೆ ಥೀಮ್ ಬಂದು ವಾಟರ್ ಯೂಸ್ ಎಫಿಷಿಯನ್ಸಿ, ರೈಟ್. ಅದರಲ್ಲಿ 2 ಟೈಪ್ಸ್ ಯಾವುದು, ದೆನ್ ಟರ್ಮ್ಸ್ ರಿಲೇಟೆಡ್ ಟು ದ್ಯಾಟ್, ಓಕೆ. ಆ್ಯಂಡ್ ನಿಮ್ಗೆ ಏನೇ ಆನ್ಸರ್ ಇಲ್ಲಿ ಗೊತ್ತಾಗಿಲ್ಲ ಅಂತ ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಫೈನ್, ಓಕೆ. ಮೂವಿಂಗ್ ಟು ದಿ ಟಾಪಿಕ್ ನಂಬರ್ 7. Yes, as usual, here the question is, which among the following is the C4 crop? C4 crop ಗೆ ಎಕ್ಸಾಂಪಲ್ ಕೊಡಿ. ರೈಸ್, ವೀಟ್, ಮೇಯ್ಸ್, ಬಾರ್ಲಿ. So pause the video and answer the question. Yes, C4. What is the answer? Yes, maize is the answer, right. See, and ಇಲ್ಲಿ theme ಬಂದು
ವಾಟ್ ಈಸ್ ದ ಥೀಮ್ ಹಿಯರ್? ವಾಟ್ ಯು ಮೀನ್ ಬೈ C3, ವಾಟ್ ಯು ಮೀನ್ ಬೈ C4, ವಾಟ್ ಯು ಮೀನ್ ಬೈ CAM plants? ಇದು ಫಿಸಿಯಾಲಜಿಲಿ ನಿಮಗೆ ಇಂಪಾರ್ಟೆಂಟ್ ಇದೆ. ಸೊ ಇಟ್ಸ್ ಅಗ್ರಿಕಲ್ಚರ್ ಇಸ್ ಮೋರ್ ಲೈಕ್ ಎ ಇಂಟರ್ ರಿಲೇಟೆಡ್, ಆಕ್ಚುಲಿ ಒಂದಕ್ಕೊಂದು ಲಿಂಕ್ ಇರುತ್ತೆ, ರೈಟ್? ಈಗ C3, C4, CAM plants, ವಿ ನೋ ದಟ್. ಸೊ ನೀವು ಇದನ್ನ ಹೇಗೆ ನೆನ್ಪಿಡ್ಬೋದು ಅಂತಂದ್ರೆ, ಶಾರ್ಟ್ ಹೈಟ್ ಇರುವಂಥದ್ದು C3, ಐ ಮೀನ್ ಜಸ್ಟ್ ಫಾರ್ ರಿಮೆಂಬರಿಂಗ್. C4 ಅನ್ನೋದು ಸ್ವಲ್ಪ ಹೈಟ್ ಇರುತ್ತೆ. ಅಂಡ್ ಎನಿವೆ ಕ್ಯಾಮ್ ನಿಮಗೆ ಗೊತ್ತು, ರೈಟ್? ಸೊ ಶಾರ್ಟ್ ಇರುವಂಥದ್ದು ಯಾವ್ದು? ರೈಸು, ವೀಟು, ರೈಟ್? ಬಾರ್ಲಿ, ಎನಿ ಗ್ರಾಸಸ್, ಅಂಡ್ ಮೆಜಾರಿಟಿ ಆಫ್ ದ ಗ್ರಾಸಸ್ ಐ ಥಿಂಕ್. ಓಕೆ, ಸೊ ಇದು ನೆನ್ಪಿಡಿ. C4 ಹೆಂಗ್ ನೆನ್ಪಿಡ್ತೀರಾ? ಹೈಟ್ ಇರುವಂಥದ್ದು ಯಾವ್ದಾವುದು? ಶುಗರ್ ಕೇನ್, ದೆನ್ ಮೇಯ್ಸ್. ಸೊ ಇಲ್ಲೇ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಶುಗರ್ ಕೇನ್ ಬಿಲಾಂಗ್ಸ್ ಟು ವಿಚ್ ಕ್ರಾಪ್? ಸೊ ಜಸ್ಟ್ ನಿಮ್ಗೆ ನೆನ್ಪಿಡ್ಲಿಕ್ಕೆ C3 ಅನ್ನೋದು ಶಾರ್ಟ್ ಲೆಂತ್ ಇರೋದು, C4 ಅನ್ನೋದು ಸ್ವಲ್ಪ ಹೈಟ್ ಇರುತ್ತೆ. ಜಸ್ಟ್ ಲೈಕ್ ದಟ್ ಯು ಕ್ಯಾನ್ ಮೇಕ್ ಎ ನ್ಯೂಮೋನಿಕ್ ಅಂಡ್ ರಿಮೆಂಬರ್ ದಟ್. ಸೊ ಹಿಯರ್ C3, C4 ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗಾಟ್ ಇಟ್? ಫೈನ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಟಾಪಿಕ್ ನಂಬರ್ 8. So question here is, which millet in Karnataka called, ಯಾವ ಮಿಲ್ಲೆಟ್ ನಾವು ಕರ್ನಾಟಕದಲ್ಲಿ ನ್ಯೂಟ್ರಿ ಸೀರಿಯಲ್ ಅಂತ ಕರಿತೀವಿ? ನ್ಯೂಟ್ರಿ ಸೀರಿಯಲ್. ಐ ಥಿಂಕ್ ನಿಮ್ಗೆ ಆನ್ಸರ್ ಆಪ್ಷನ್ಸೇ ಬೇಡ ಅನ್ಸುತ್ತೆ, ಬಟ್ ಸ್ಟಿಲ್ ಐ ವಿಲ್ ಗಿವ್ ಯು ದ ಆಪ್ಷನ್ಸ್. ಬಾಜ್ರಾ, ರಾಗಿ, ಜೋವರ್, ಫಾಕ್ಸ್ಟೈಲ್ ಮಿಲ್ಲೆಟ್. ಅಫ್ಕೋರ್ಸ್ ಕರ್ನಾಟಕದಲ್ಲಿ ನ್ಯೂಟ್ರಿ ಸೀರಿಯಲ್ ಅಂತ ಯಾಕೆ ಕರಿತೀವಿ? ರಾಗಿ, ರೈಟ್? ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಡೆಫಿನೆಟ್ಲಿ, ಸೊ ವಿ ಆರ್ ಆಲ್ ನೋ ದಟ್ ಮಿಲ್ಲೆಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಥೀಮ್. ಈವನ್ 2023 ಇಂಟರ್ನ್ಯಾಷನಲ್ ಇಯರ್ ಮಿಲ್ಲೆಟ್ಸ್, ದೆನ್ ಮಿಲ್ಲೆಟ್ ಮೇಳ ಅಂತ ನಡೀತಿರುತ್ತೆ, ರೈಟ್? ಮಿಲ್ಲೆಟ್ ಆರ್ಗನೈಸೇಷನ್ಸ್ ಕ್ರಿಯೇಟ್ ಆಗಿದೆ, ನ್ಯಾಷನಲ್ NGOs ಇದೆ, ದೆನ್ FPOs, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ದೇ ಆರ್ ಆಲ್ ಪ್ರಮೋಟಿಂಗ್ ದ ಮಿಲ್ಲೆಟ್ಸ್, ಅಂಡ್ ದೇರ್ ಆರ್ ಪರ್ಸನ್ ಹೂ ಕಾಲ್ಡ್ ಆಸ್ ಮಿಲ್ಲೆಟ್ ಮ್ಯಾನ್ ಆಫ್ ಇಂಡಿಯಾ. And there are SHGs who are working on millet. So ಇಷ್ಟೊಂದು ಗವರ್ನಮೆಂಟ್ ಕೂಡ ಪುಷ್ ಮಾಡ್ತಿದೆ ಅಂತಂದ್ರೆ ಯು ವಿಲ್ ಗೋಯಿಂಗ್ ಟು ಗೆಟ್ ದ ಕ್ವಶನ್ ಆನ್ ಮಿಲ್ಲೆಟ್ಸ್. ಸೊ ಇಲ್ಲಿ ಸರ್ ನಾವು ಇವೆಲ್ಲ ಓದ್ಬೇಕಾ? ಇಲ್ಲಿ ನೀವು ಓದ್ಬೇಕಾಗಿರೋದು ಟಾಪಿಕ್ಸ್ ಲೈಕ್ ವಾಟ್ ಆರ್ ದ ಮೇಜರ್ ಮಿಲ್ಲೆಟ್ಸ್, ವಾಟ್ ಆರ್ ದ ಮೈನಾರ್ ಮಿಲ್ಲೆಟ್ಸ್. ಹೌ ಕ್ಯಾನ್ ಯು ರಿಮೆಂಬರ್ ದಟ್? ಮೇಜರ್ ಅಂತ ಬಂದಾಗ ಯು ಜಸ್ಟ್ ರಿಮೆಂಬರ್, ಇದು ಹಿಂಟ್ ಅದು ಆಕ್ಚುಲಿ, ಟ್ರಿಕ್ ನೆನ್ಪಿರಲಿಕ್ಕೆ. ಬಾಜ್ರಾ ಅಂತ ನೆನಪಿರಿ. ಸೊ ಹೆಸರಲ್ಲೇ ಇದೆ ನೋಡಿ, ಬಿ ಮೀನ್ಸ್ ಬಾಜ್ರಾ, ಜೆ ಮೀನ್ಸ್ ಜೋವರ್, ಆರ್ ಮೀನ್ಸ್ ರಾಗಿ, ರೈಟ್? ಸೊ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಥಿಂಗ್ಸ್. ಇದು ನಿಮಗೆ ಕನ್ಫ್ಯೂಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಕೊಡ್ತಿರುವಂತದ್ದು. ಸೊ ಈ ತರ ನೀವು ನೆಮೋನಿಕ್ ಮಾಡ್ಕೊಂಡ್ಬಿಟ್ಟಿದೆ, ಟ್ರಿಕ್ಸ್ ಮಾಡಿದೆ ಅಂದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಎಂಟೈರ್ ಅಗ್ರಿಕಲ್ಚರ್ ಸಬ್ಜೆಕ್ಟ್. ಸೊ ಇಲ್ಲಿ ಮೇಜರ್ ಬಂದು ಬಾಜ್ರಾ ಅಂತ ನೆನ್ಪಿಡಿ ಸಾಕು. ದೆನ್ ಮೈನರ್ ಅದರ್ ಥಿಂಗ್ ಏನೇ ಕೊಟ್ಟರು ಮೈನರ್ ಅಂತ ಚೂಸ್ ಮಾಡಿ. ಇದರಲ್ಲಿ ಮೈನರ್ ಮಿಲೆಟ್ಸ್, ದಟ್ಟು ನಿಮಗೆ ಕಾಮನ್ ನೇಮ್ ಅಂಡ್ ಸೈಂಟಿಫಿಕ್ ನೇಮ್ ಎರಡು ಇಂಪಾರ್ಟೆಂಟ್ ಇಲ್ಲಿ. So please try to make it up. What are the major millets? What are the minor millets? Got it? Fine. Then why it is called as nutri cereals? Okay, and Karnatakadalli there is a scheme related to millets. If you grow the millets around 6,000 ಏನೋ ಕೊಡ್ತಾರೆ, check it once, ರೈತರಿಗೆ. Okay, ಯಾವ ಸ್ಕೀಮ್ ಅಂಡರ್ ಅಲ್ಲಿ they are going to give that benefit. Got it? ಫೈನ್. ಸೊ ಗೊತ್ತಾಯ್ತು 8th ಟೀಮ್. ಕಮ್ ಟು ದ 9th ಟೀಮ್. ಸೊ ಇಲ್ಲಿ ನಿಮಗೆ ಕ್ರಾಪ್ಸ್ ಅಂತ ಬಂದಾಗ ದೇರ್ ಆರ್ ಐ ಥಿಂಕ್ ಎನ್ ನಂಬರ್ ಆಫ್ ಕ್ರಾಪ್ಸ್, ಅರೌಂಡ್ ನೀವು ಲೆಕ್ಕ ಮಾಡಿದ್ರೆ 100+ ಕ್ರಾಪ್ಸ್ ಇರುತ್ತೆ, ರೈಟ್? ಸೊ ಎಲ್ಲ ಕ್ರಾಪ್ಸ್ ಓದ್ಬೇಕಾ? ನೋ. ಹಿಯರ್ ದ ಇಂಪಾರ್ಟೆಂಟ್ ಕ್ರಾಪ್ಸ್ ಮಾತ್ರ ನೋಡ್ಕೊಂಡ್ರೆ ಸಾಕು ಎಕ್ಸಾಮ್ಗೆ. ನೀವು ಯಾವ್ದು ಇಂಪಾರ್ಟೆಂಟ್ ಕ್ರಾಪ್ಸ್? ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಸಿಸ್ ಮೇಲೆ ನಿಮಗೆ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಬರುತ್ತೆ. ಸೊ ಯಾವ್ದು? ಡೆಫಿನೆಟ್ಲಿ ರೈಸ್, ರೈಟ್? ರೈಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ನೋ ವಾಟ್ ಈಸ್ ದ ಡೊಮೆಸ್ಟಿಕ್ ರೈಸ್, ವಾಟ್ ಈಸ್ ದ ವೈಲ್ಡ್ ರೈಸ್. ದೆನ್ ಇದರಲ್ಲಿ ಮೆಥಡ್ಸ್ ಬರುತ್ತೆ, ಯಾವ್ದು? SRA ಮೆಥಡ್ ಅಂದ್ರೆ ಏನು, ರೈಟ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ಏರೋಬಿಕ್ ರೈಸ್, ಅನಾರೋಬಿಕ್ ರೈಸ್, ರೈಟ್? ದೆನ್ ಕ್ರಿಟಿಕಲ್ ಸ್ಟೇಜಸ್ ಆಫ್ ಇರಿಗೇಷನ್, ಪ್ಯಾಡಿಯಲ್ಲಿ ಯಾವುದು, ವೀಟಲ್ಲಿ ಯಾವುದು, ರೈಟ್? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್. ಇದರಲ್ಲಿ ಕ್ರಾಪ್ಸ್ ಅಲ್ಲಿ ರೈಸ್. ಯಾ, ಪ್ಲೀಸ್ ನೋಟ್ ಇಟ್ ಡೌನ್. ನೀವು ನೆಕ್ಸ್ಟ್ ಟೈಮು ಪ್ಲೀಸ್ make sure that you should not make a mistake on these crops, right? Rice, wheat, then cotton, then sugar cane. ಸೊ ಈ ಕ್ರಾಪ್ಸ್ ಯಾಕೆ ಕೊಳ್ತಿದೀವಿ ಅಂತಂದ್ರೆ ಗ್ರೇಪ್ಸ್, ಐ ಮೀನ್ ಇದು ನಿಮ್ಗೆ ಹಾರ್ಟಿಕಲ್ಚರಲ್ ಕವರ್ ಆಗುತ್ತೆ. ಐ ಆಮ್ ಜಸ್ಟ್ ಗಿವಿಂಗ್. ಈ ಕ್ರಾಪ್ಸ್ ನೀವು ಮಿಸ್ಟೇಕ್ ಮಾಡಬಾರ್ದು, ಯಾಕಂದ್ರೆ ದೀಸ್ ಆರ್ ದ ಮೇಜರ್ ಕ್ರಾಪ್ಸ್ ವಿಚ್ ಆರ್ ಗ್ರೋಯಿಂಗ್ ಇನ್ ಕರ್ನಾಟಕ.
ಸೊ ಆ ಒಂದು ರೀಸನ್ ಇಂದ ಈವನ್ ಕ್ವಶನ್ ಪೇಪರ್ ಮಾಡೋರು ಕೂಡ ಕರ್ನಾಟಕದವರೇ, ವಿ ನೋ ದಟ್ ರೈಟ್. ಸೊ ಆ ಒಂದು ಕಾರಣದಿಂದ ಪ್ಲೀಸ್ ಫೋಕಸ್ ಆನ್ ದೀಸ್ 4 ಕ್ರಾಪ್ಸ್, ವೆರಿ ಇಂಪಾರ್ಟೆಂಟ್. ಇದರಿಂದ ನೀವು ಕ್ವಶನ್ ಬಂದ್ರೆ ಯು ಶುಡ್ ನಾಟ್ ಮೇಕ್ ಎ ಮಿಸ್ಟೇಕ್, ದಟ್ ಇಸ್ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ. ಗಾಟ್ ಇಟ್ ರೈಟ್. ಸೊ ಇಲ್ಲಿ ನಿಮಗೆ ಕ್ವಶನ್ ಬಂದು ವಿಚ್ ಸ್ಟೇಜ್ ಆಫ್ ದ ರೈಸ್ ಈಸ್ ಮೋರ್ ಸೆನ್ಸಿಟಿವ್ ಟು ವಾಟರ್ ಸ್ಟ್ರೆಸ್. ದಟ್ ಮೀನ್ಸ್ ಕ್ರಿಟಿಕಲ್ ಸ್ಟೇಜ್ ಆಫ್ ಇರಿಗೇಷನ್ ಇನ್ ರೈಸ್ ಅಲ್ಲಿ ಯಾವುದು ಅಂತ ಅಷ್ಟೇ. ಐ ಥಿಂಕ್ ವಿ ನೋ ದಟ್ PI stage, that is panicle initiation stage. Then what is the CRI stage? CRI stage ಯಾವುದಕ್ಕೆ? Crown root initiation stage. So please mention in the comment section. Okay, so moving to the next topic. Topic number 10. So question ಬನ್ನಿ ಇಲ್ಲಿ. What is the scientific name of pigeon pea? Yes. What is the scientific name of pigeon pea? Yes, we know that Cajanus cajana. And ಇಲ್ಲಿ ಬರೀ scientific name ಅಲ್ಲ, other common names, arhar, tur, pigeon pea. Then what is the another name of chickpea? What is the other name of Bengal gram? So ಈ common names ಕೂಡ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಸೈಂಟಿಫಿಕ್ ನೇಮ್ಸ್ ಒಂದು ಇಂಪಾರ್ಟೆಂಟ್ ಕ್ರಾಪ್ಸ್ ನೋಡ್ಕೊಂಡ್ರೆ ಸಾಕು, ರೈಟ್. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಪಲ್ಸಸ್. ದ ಟಾಪಿಕ್ ಈಸ್ ಪಲ್ಸಸ್ ಇಯರ್. ಸೊ ಪಲ್ಸಸ್ ಅಲ್ಲಿ ಏನು ನೋಡಬೇಕು? ಒಂದು ಸೈಂಟಿಫಿಕ್ ನೇಮ್ ನೋಡ್ಕೊಳ್ಳಿ, ರೈಟ್. ದೆನ್ ಯಾಕಂದ್ರೆ ಇಲ್ಲಿ ಕನ್ಫ್ಯೂಸಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ತುಂಬಾ ಸರಿ ಕನ್ಫ್ಯೂಸ್ ಆಗುತ್ತೆ, ಗ್ರೀನ್ ಗ್ರಾಮ್ ಯಾವುದು, ಬೆಂಗಾಲ್ ಗ್ರಾಮ್ ಯಾವುದು. ಅದರಲ್ಲಿ ಮತ್ತೆ ಕಾಮನ್ ನೇಮ್ಸ್ ಚಿಕ್ ಪಿ, ಪಿಜನ್ ಪಿ, ರೈಟ್, ಹಾರ್ಸ್ ಗ್ರಾಮ್. ಸೊ ಇದು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೇಕ್ ಎ ನೆಮೋನಿಕ್ ಅಂಡ್ ರಿಮೆಂಬರ್ ದಟ್ ಫಾರ್ ಎವರ್. ಒಂದು ಸೈಂಟಿಫಿಕ್ ನೇಮ್ ನೋಡ್ಕೊಳ್ಳಿ. ದೆನ್ ನೈಟ್ರೋಜನ್ ಫಿಕ್ಸೇಷನ್ ಈಸ್ ಇಂಪಾರ್ಟೆಂಟ್ ಹಿಯರ್, ಯಾವುದು ಪಲ್ಸಸ್ ಅಲ್ಲ ಅಂತ ಬಂದಾಗ. ಸೊ ಅದರಲ್ಲಿ ರೈಸೋಬಿಯಂ ಇನಾಕ್ಯುಲೇಷನ್ಸ್. ಸೊ ರೈಸೋಬಿಯಂ ಹೇಗೆ ವರ್ಕ್ ಆಗುತ್ತೆ, ವಾಟ್ ಈಸ್ ದ ನ್ಯೂಟ್ರಿಯೆಂಟ್ ಎಲಿಮೆಂಟ್ ವಿಚ್ ಹೆಲ್ಪ್ಸ್ ದೇರ್. ದೆನ್ ಅದೇ ತರ ರೈಸೋಬಿಯಂ ನೈಟ್ರೋಜನ್ ಫಿಕ್ಸೇಷನ್, ದಿಟ್ ಈಸ್ ಅ ಸೈಕಲ್. NH3 NO2 NO3. ಸೊ ಈ ಸೈಕಲ್ ಇಲ್ಲಿ ಯಾವುದು ನೈಟ್ರೋಬ್ಯಾಕ್ಟರ್ ಬರುತ್ತಾ, ನೈಟ್ರೋಸೋಮೋನಸ್ ಬರುತ್ತಾ, ನೈಟ್ರೋಸೋಮೋನಸ್ ಬರುತ್ತಾ, ನೈಟ್ರೋಬ್ಯಾಕ್ಟರ್ ಬರುತ್ತಾ. ಸಿ ಇನ್ನೊಂದು ಪಾಯಿಂಟ್ ಇಲ್ಲಿ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇಫ್ ಯು ಡನ್ ದ ಇನ್ವೈಸ್ ಕ್ವಶನ್ ಪೇಪರ್ಸ್, ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಕವರ್ ಮಾಡಿದೀವಿ. ಆ ಟೆಸ್ಟ್ ಸೀರೀಸ್ ನೀವು ಯಾರು ತಗೊಂಡಿದ್ರಲ್ಲ, ಆಲ್ಮೋಸ್ಟ್ 105 ಟೆಸ್ಟ್ ಕೊಟ್ಟಿದ್ದೀವಿ. ಇಫ್ ಯು ಹ್ಯಾವ್ ಡನ್ ದಟ್ ಕ್ವಶನ್ ಪೇಪರ್ಸ್, ದಟ್ಸ್ ಮೋರ್ ದೆನ್ ಎನಫ್. ಫೈನ್. ಈ ಟೈಮಲ್ಲಿ ಯು ಕ್ಯಾನ್ ರಿವೈಸ್ ದ ಸೇಮ್ ಥಿಂಗ್ಸ್. ಆ ಒಂದು ಕ್ವಶನ್ ಪೇಪರ್ ಇನ್ನೊಂದ್ಸರಿ ರಿವೈಸ್ ಮಾಡಿ, ಸಿನಾಪ್ಸಿಸ್ ಕೂಡ ಕೊಟ್ಟಿದ್ದೀವಿ. ದಟ್ಸ್ ಮೋರ್ ದೆನ್ ಎನಫ್. ಬಟ್ ಸ್ಟಿಲ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ಹೇಳ್ತಾ ಹೋಗ್ತೇನೆ, ರೈಟ್. ಸೊ ವಿ ಡೋಂಟ್ ಹ್ಯಾವ್ ದಟ್ ಲಕ್ಸುರಿ ಆಫ್ ಟೈಮ್, ರೈಟ್. ದಟ್ಸ್ ವೈ ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಹಿಯರ್. ಗೊತ್ತಾಯ್ತಾ? ಸೊ ದಟ್ ಇಸ್ ದ ಟಾಪಿಕ್ ನಂಬರ್ 10. ಮೂವಿಂಗ್ ಟು ದ ಟಾಪಿಕ್ ನಂಬರ್ 11. ಸೊ ಇಲ್ಲಿ ಬನ್ನಿ. ಪೆಗ್ಗಿಂಗ್ ಈಸ್ ಎ ಕಾಮನ್ ಫಿನಾಮಿನನ್. ಪೆಗ್ಗಿಂಗ್ ಅನ್ನೋದು ಯಾವ ಕ್ರಾಪ್ ಅಲ್ಲಿ ಬರುತ್ತೆ ಅಂತ. ಐ ಥಿಂಕ್ ಯು ನೋ ದಟ್, ರೈಟ್? ಎಸ್. ಪಾಸ್ ದ ವಿಡಿಯೋ, ಆನ್ಸರ್ that, then you can play the video. So answer is groundnut. So groundnut ಅಲ್ಲಿ ಪೆಗ್ಗಿಂಗ್ ಅನ್ನೋದು. ಅಂಡ್ ಈ ರಿಲೇಟೆಡ್ ನಿಮಗೆ ಇಂಪಾರ್ಟೆಂಟ್ ಈ ಆಕ್ಟಿವಿಟೀಸ್ ಇದೆಯಲ್ಲ, ಇಂಪಾರ್ಟೆಂಟ್ ಪ್ರಾಕ್ಟೀಸಸ್, ಐ ಹ್ಯಾವ್ ಅಪ್ಲೋಡೆಡ್ ಒನ್ ಪೇಜ್. ಆಕ್ಚುಲಿ ಒಂದು ಸಿಂಗಲ್ ಪೇಜ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬಿ ಆಕ್ಟಿವ್ ಇನ್ ದಟ್ ಟೆಲಿಗ್ರಾಮ್ ಗ್ರೂಪ್. ಸೊ ಕಲೆಕ್ಟ್ ದಟ್ ಇಂಪಾರ್ಟೆಂಟ್ ಕ್ರಾಪ್ಸ್ ಅಲ್ಲಿ, ರೈಟ್. ದೆನ್ ಸ್ಕಫ್ಲಿಂಗ್ ಯಾವ ಕ್ರಾಪ್ ಅಲ್ಲಿ ಬರುತ್ತೆ? ಬಟನಿಂಗ್ ಯಾವ ಕ್ರಾಪ್ ಅಲ್ಲಿ ಕಂಡು ಬರುತ್ತೆ? So these are the important terms actually. They are specific to the specific crop ಮಾತ್ರ ರಿಲೇಟೆಡ್ ಇರುತ್ತೆ. That's very important. So ಎಲ್ಲ ಒಂದು ನಾಟ್ ಓನ್ಲಿ AO, ಈವನ್ ಅದರ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬರುತ್ತೆ ಇದು. That's why it is important term. Got it? Like ಸನ್ಫ್ಲವರ್ ಅಲ್ಲಿ ಏನಿರುತ್ತೆ, ಶುಗರ್ ಕೇನ್ ಅಲ್ಲಿ, ಗ್ರೌಂಡ್ ನಟ್ ಅಲ್ಲಿ, ಸೆಸಮೆ ಅಲ್ಲಿ. This is the important, this is the theme actually. ಆಯಿಲ್ ಸೀಡ್ಸ್ ಅಲ್ಲಿ ನಿಮಗೆ ಕೇಳೋದೇ ಅದನ್ನ ಟರ್ಮ್ಸ್, ಇಂಪಾರ್ಟೆಂಟ್ ಟರ್ಮ್ಸ್ ಕೇಳ್ತಾರೆ. Got it? So moving to the topic number 12. ಎಸ್. ಸೊ 12 ಅಂತ ಬಂದಾಗ ಅಲ್ಲಿ ಗಿವ್ ದ ಆನ್ಸರ್. ಫಸ್ಟ್ ಕ್ವಶನ್ ನೋಡಿ. ದ ಫೈಬರ್ ಇನ್ ದ ಕಾಟನ್, ಫೈಬರ್ ಇನ್ ಕಾಟನ್ ಡೆವಲಪ್ಸ್ ಫ್ರಮ್ ವಿಚ್ ಪಾರ್ಟ್? ಯಾವ ಪಾರ್ಟ್ ಇಂದ ನಿಮಗೆ ಕಾಟನ್ ಅಲ್ಲಿ ಫೈಬರ್ ಡೆವಲಪ್ ಆಗುತ್ತೆ? ಆಪ್ಷನ್ಸ್ ನೋಡಿ. ಎ ಸೀಡ್ ಕೋಟ್, ಬಿ ಓವರಿ ಕೋಟ್, ಸಿ ಎಂಡೋಸ್ಪಮ್, ಡಿ ಪೆರಿಕಾರ್ಪ್. ಯಾವುದರಿಂದ ನಿಮಗೆ ಈ ಫೈಬರ್ ಡೆವಲಪ್ ಆಗುತ್ತೆ ಯಾವುದರಲ್ಲಿ? ಕಾಟನ್ ಪ್ಲಾಂಟ್ ಅಲ್ಲಿ. ಪಾಸ್ ದ ವಿಡಿಯೋ, ದೆನ್ ಆನ್ಸರ್ ದ ಕ್ವಶನ್. ಐ ಹೋಪ್ ಯು ಹ್ಯಾವ್ ಡನ್ ದಟ್ ಆಕ್ಟಿವಿಟಿ. ಆನ್ಸರ್ ಈಸ್ ಎಸ್.
ಸೀಡ್ ಕೋಟಿಂದ ನಿಮಗೆ ಫೈಬರ್ ಡೆವಲಪ್ ಆಗುತ್ತೆ ಕಾಟನ್ ಅಲ್ಲಿ, ರೈಟ್. ಸೊ ಇಲ್ಲಿ ಕಮ್ ಟು ದ ಥೀಮ್. ವಾಟ್ ಈಸ್ ದ ಥೀಮ್ ಹಿಯರ್? ಕಾಟನ್ ಕ್ರಾಪ್ ಅಂತ ಬಂದಾಗ ನಿಮಗೆ ಎಸ್ ಯು ಶುಡ್ ನೋ ವಾಟ್ ಯು ಮೀನ್ ಬೈ ಕಪಾಸ್, ಯು ಶುಡ್ ನೋ ವಾಟ್ ಯು ಮೀನ್ ಬೈ ಲಿಂಟ್, ರೈಟ್. ದೆನ್ ವಾಟ್ ಯು ಮೀನ್ ಬೈ BT ಕಾಟನ್. ಸೊ ಇಲ್ಲೊಂದು ಎಂಟೈರ್ ಕಾನ್ಸೆಪ್ಟೇ ಬರುತ್ತೆ. ವೈ ಇಟ್ ಈಸ್ ಕಾಲ್ಡ್ BT, ರೈಸ್ ಬ್ಯಾಸಿಲಸ್ ತುರಂಜಿನ್ಸ್, ಯಾವ ಬ್ಯಾಕ್ಟೀರಿಯಾ ಇನ್ವಾಲ್ವ್ ಆಗುತ್ತೆ. ದೆನ್ ಲೆಗ್ ಹಿಮೋಗ್ಲೋಬಿನ್, ವಾಟ್ ಯು ಮೀನ್ ಬೈ ದಟ್. ದೆನ್ BT ಕಾಟನ್ ಹೆಂಗ್ ಡೆವಲಪ್ ಆಗುತ್ತೆ, ಅದು ಹೆಂಗೆ ಪೆಸ್ಟ್ ನ ಕಿಲ್ ಮಾಡುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಮೆಕ್ಯಾನಿಸಮ್ ಆಕ್ಚುಲಿ, ಯು ನೀಡ್ ಟು ನೋ, ರೈಟ್. ದೆನ್ ಬಾಲ್, ವಾಟ್ ಯು ಮೀನ್ ಬೈ ಬಾಲ್ ಓಪನಿಂಗ್, ರೈಟ್. ದೆನ್ ದೇರ್ ಇಸ್ ಅ ಟರ್ಮ್, ಆ ಒಂದು ಕಾಟನ್ಗೆ ನೀವು 170 kg ಆರ್ ಐ ಥಿಂಕ್ ಇದು ಯೂನಿಟ್ ವೇರಿ ಆಗುತ್ತೆ. ಸೊ ನಿಯರ್ ಬೈ ದಟ್ ನಂಬರ್ಗೆ ಒಂದು ಟರ್ಮ್ ಹೇಳ್ತೀವಿ. ಜಸ್ಟ್ ವಾಟ್ ಯು ಮೀನ್ ಬೈ ದಟ್, ರಿಮೆಂಬರ್ ದಟ್, ಅಂಡ್ ಇಫ್ ಯು ನೋ ದಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಕ್ರಾಪ್ ಅಲ್ಲಿ ನಿಮಗೆ ಕಾಟನ್ ಅಂತ ಬಂದ್ರೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ದಿಸ್ ಇಸ್ ದ 12th one. Got it? Moving to the 13th topic, right? Ratooning is the activity in which crop? ಯಾವ ಕ್ರಾಪ್ ಅಲ್ಲಿ ಆಕ್ಟಿವಿಟಿ ನಡೆಯುತ್ತೆ? ಎಸ್ ವಿ ನೋ ದಟ್ ಶುಗರ್ ಕೇನ್ ಅಂತ, ಬಟ್ ವಾಟ್ ಯು ಮೀನ್ ಬೈ ratooning? ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ratooning ಯಾವ್ದ್ರಲ್ಲಿ ನಡೆಯುತ್ತೆ ಅಂತ. ಓಕೆ, ಬಟ್ ವಾಟ್ ಯು ಮೀನ್ ಬೈ ratooning? Just pause the video and answer the question. Yes, that is, so after crop has been harvested, there is remaining some stubble. ಆ ಸ್ಟಬಲ್ ಇಂದ ನಿಮಗೆ ಮತ್ತೆ ಕ್ರಾಪ್ ನ ಗ್ರೋ ಮಾಡ್ತೀರಾ. Again you are growing the crop from that stubble. That is what meaning of ratooning, right? So ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ಶುಗರ್ ಕೇನ್, of course ನಾರ್ತ್ ಕರ್ನಾಟಕ, even ಮಂಡ್ಯ, they will develop, I mean entire district develop ಆಗಿರೋ, I mean depend on sugar cane cultivation. So ಹಾಗಾಗಿ it's very important topic, right? ಅದರಲ್ಲಿ ಯು ಶುಡ್ ನೋ ದ ವಾಟ್ ಆರ್ ದ ವೆರೈಟೀಸ್ ಹಿಯರ್. ಓಕೆ, ಅರ್ಲಿ, ಮಿಡ್, ಇದರಲ್ಲಿ ಟೈಪ್ಸ್ ಬರುತ್ತೆ ನೋಡಿ. ಅರ್ಲಿ, ಮಿಡ್ ವೆರೈಟಿ, ದೆನ್ ಲೇಟ್ ವೆರೈಟೀಸ್ ಶುಗರ್ ಕೇನ್ ಅಲ್ಲಿ. ಸೊ ಇದೊಂದು ನೋಡ್ಕೊಂಡಿರಿ. ಗಾಟ್ ಇಟ್? ಸಿ ಐ ಎಕ್ಸ್ಪ್ಲೇನ್ ದ ಈಚ್ ಕ್ರಾಪ್ ಆಲ್ಸೋ, ಲೈಕ್ ಯಾವ್ದು ಇಂಪಾರ್ಟೆಂಟ್ ಕ್ರಾಪ್ಸ್ ಮಾತ್ರ ಹೇಳ್ತಿದ್ದೀನಿ ನಿಮಗೆ. ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಶುಗರ್ ಕೇನ್ ಆಗಿರ್ಬೋದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ರಾಪ್ಸ್, ಅಂಡ್ ಇದು ನಿಮಗೆ ಬೇಸ್ಡ್ ಆನ್ PYQ. ಇದು ಯಾವುದೇ ಬೇಸ್ ಇಲ್ಲದೆ ಹೇಳ್ತಿಲ್ಲ ನಿಮಗೆಲ್ಲ ಹೇಳ್ತಿರೋದು. ವಿ ಹ್ಯಾವ್ ಡನ್ ಆಲ್ಮೋಸ್ಟ್ 7 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಅಗ್ರಿಕಲ್ಚರ್ ಫೀಲ್ಡ್ ಆಕ್ಚುಲಿ. ಸಿನ್ಸ್ ಐ ಹ್ಯಾವ್ ರಿಟರ್ನ್ ಆಲ್ಮೋಸ್ಟ್ KPSC ಬರ್ದಿರೋ ಪ್ರತಿಯೊಂದು ಎಕ್ಸಾಮು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಇವನ್ UPSC, ಎಸ್ IAS ಎಕ್ಸಾಮ್ ಅಂತೀವಲ್ಲ, ಸೊ ಐ ಹ್ಯಾವ್ ರಿಟರ್ನ್, ಐ ಹ್ಯಾವ್ ಕ್ಲಿಯರ್ ದ ಪ್ರಿಲಿಮ್ಸ್, ರೈಟ್. ದೆನ್ NABARD, ಎಸ್ ಐ ಹ್ಯಾವ್ ಕ್ಲಿಯರ್ ದ ಪ್ರಿಲಿಮ್ಸ್. ದೆನ್ AFO, ಎಸ್. ದೆನ್ IFCO ಎಕ್ಸಾಮ್, ಎಸ್. ಸೊ ಯಾಕೆ ಇದು ಹೇಳ್ತಿದ್ದೀನಿ ಅಂದ್ರೆ ಇಷ್ಟು ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕಮ್ ಅಕ್ರಾಸ್ ದೇರ್ ಆರ್ ಓನ್ಲಿ 30 to, I mean even 20 to 30 topics where you get the questions directly from those topics. That's why I giving the very important topics. ಅಂದ್ರೆ ಈ ಕ್ವಶನ್ಸ್ ಇಂದ ಬಂದ್ರೆ ಕ್ವಶನ್ಸ್ ಎಲ್ಲರೂ ಕರೆಕ್ಟ್ ಮಾಡ್ತಾರೆ. ಇಫ್ ಯು ಮೇಕಿಂಗ್ ಮಿಸ್ಟೇಕ್ಸ್ ಇನ್ ದೀಸ್ ಟಾಪಿಕ್ಸ್, ನೋ, ಯು ಆರ್ ಗೋಯಿಂಗ್ ಔಟ್ ಆಫ್ ದ ಲಿಸ್ಟ್ ಅಂತ ಅರ್ಥ. ಸೊ ಆ ಒಂದು ರೀಸನ್ ಇಂದ ನಿಮ್ಗೆ ಹೇಳ್ತಿದ್ದೀನಿ, ಪ್ಲೀಸ್ ಫೋಕಸ್ ಆನ್ ದಟ್. ಅಂಡ್ ಅಗೇನ್ ಐ ಆಮ್ ಟೆಲಿಂಗ್ ದಟ್ ಪೆನ್ ಅಂಡ್ ಪೇಪರ್ ತಗೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ದೆನ್ ವಿಡಿಯೋ ಆದ ತಕ್ಷಣ ಜಸ್ಟ್ ಡೂ ದ ರಿವಿಷನ್ ಫ್ರಮ್ ಯುವರ್ ನೋಟ್ಸ್, ವಾಟ್ ಎವರ್ ಇಟ್ ಮೇ ಬಿ, ಅಂಡ್ ಮೇಕ್ ಶೋರ್ ದಟ್ ಯು ನೆವರ್ ಕಮಿಟ್ ದೋಸ್ ಮಿಸ್ಟೇಕ್ ಅಗೇನ್ ಇನ್ ದ ಎಕ್ಸಾಮ್ ಹಾಲ್, ರೈಟ್? ದಟ್ಸ್ ವಾಟ್ ಮೈ ಪಾಯಿಂಟ್ ಹಿಯರ್ ಈಸ್. ಗಾಟ್ ಇಟ್? ಸೊ ನೆಕ್ಸ್ಟ್ ಟಾಪಿಕ್ ನಂಬರ್ 14 ನಿಮಗೆ ಮೇಜ್. ಐ ಆಲ್ರೆಡಿ ಟೋಲ್ಡ್ ಯು ಮೇಜ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ನಿಮಗೆ ನೈಟ್ರೋಜನ್ ಅಲ್ಲಿ ಟಾಪ್ ಡ್ರೆಸ್ಸಿಂಗ್ ಮಾಡ್ತೀವಿ, ರೈಟ್? ಯಾವ ಸ್ಟೇಜ್ ಅಲ್ಲಿ ಮಾಡ್ತೀವಿ? ದಿಸ್ ಇಂಪಾರ್ಟೆಂಟ್, ದಟ್ ಈಸ್ 8 ಲೀಫ್ ಸ್ಟೇಜ್ ಅಂತ, ರೈಟ್? ಟಾಪ್ ಡ್ರೆಸ್ಸಿಂಗ್, ರೈಟ್? ಸೊ ಹಾಗಾಗಿ ಯು ಶುಡ್ ನೋ ವಾಟ್ ಯು ಮೀನ್ ಬೈ ಖರೀಫ್ ಅಂಡ್ ರಬಿ. ಖಾರಿಫ್ ಮೇಜ್, ರಬಿ ಸೀಸನ್ ಅಲ್ಲಿ ಹಾಕುವಂಥದ್ದು ಯಾವುದು, ಖಾರಿಫ್ ಸೀಸನ್ ಅಲ್ಲಿ ಹಾಕುವಂಥದ್ದು ಯಾವುದು, ಯು ಶುಡ್ ನೋ ದೋಸ್ ಥಿಂಗ್ಸ್. ದೆನ್ ವಾಟ್ ಯು ಮೀನ್ ಬೈ ಟ್ಯಾಸಲಿಂಗ್, ವಾಟ್ ಯು ಮೀನ್ ಬೈ ಡಿಟ್ಯಾಸಲಿಂಗ್, whether it is a monoecious or dioecious crop. So these concepts, they are very basic concepts, you should know these things. Got it? Fine. Next, move on to the topic number 15, very important. So before that, question, what is the question? What is the green manure which is going to be used as a green manure, I mean best for the paddy fields. ಪ್ಯಾಡಿ ಫೀಲ್ಡ್ ಅಲ್ಲಿ ಯಾವ ಗ್ರೀನ್ ಮೆನ್ಯೂರ್ನ ಯೂಸ್ ಮಾಡ್ತೀವಿ ಅಂತ. ಆಪ್ಷನ್ಸ್: ಸನೆಂಪ್, ಆಪ್ಷನ್ ಬಿ ದೈಂಚ, ಆಪ್ಷನ್ ಸಿ ಸೆಸ್ಬೇನಿಯಾ, ಆಪ್ಷನ್ ಡಿ ಕೌಪಿ. ವಿಚ್ ಇಸ್ ದ ಬೆಸ್ಟ್ ಒನ್?
So pause the video and answer that. Yes, answer here is ಸೆಸ್ಬೇನಿಯಾ. ಸೊ ಸೆಸ್ಬೇನಿಯಾನ ಯೂಶಲಿ ಪ್ಯಾಡಿ ಫೀಲ್ಡಲ್ಲಿ ಯೂಸ್ ಮಾಡ್ತೀವಿ. ಸೊ ಹಿಯರ್ ಇಟ್ಸ್ ಪ್ಯಾಡಿ ಅನ್ನೋ ಥೀಮಲ್ಲಿ ಆಲ್ರೆಡಿ ಐ ಎಕ್ಸ್ಪ್ಲೈನ್ ದಟ್ ಪ್ಯಾಡಿಯಲ್ಲಿ ಏನೇನು ಓದಬೇಕು ಅಂತ. ಇಲ್ಲಿ ನಿಮಗೆ ಥೀಮ್ ಬಂದು ಗ್ರೀನ್ ಮೆನ್ಯೂರ್ಸ್. ಸೊ ಗ್ರೀನ್ ಮೆನ್ಯೂರ್ ಇಸ್ ಅ ಥೀಮ್. ಯು ಶುಡ್ ನೋ ವಾಟ್ ಯು ಮೀನ್ ಬೈ ಗ್ರೀನ್ ಮೆನ್ಯೂರ್ಸ್. ಓಕೆ, ಅದರಲ್ಲಿ ನೀವು ವಾಟ್ ಯು ಮೀನ್ ಬೈ ಸೈಂಟಿಫಿಕ್ ನೇಮ್ಸ್ ಕೂಡ ಬೇಕಾಗುತ್ತೆ. ಸೆಸ್ಬೇನಿಯಾಗ ಸೈಂಟಿಫಿಕ್ ನೇಮ್ ಏನು, ಸನ್ನೆಂಪ್ಗೆ ಏನು, ದೆನ್ ದಹಿಂಚಾಗೆ ಏನು, ರೈಟ್? ದೆನ್ ವಾಟ್ ಈಸ್ ದ ರೋಲ್ ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಹಿಯರ್. ಸಿ ಇಟ್ ಈಸ್ ಲಿಂಕ್ ಒನ್ ಅನದರ್ ಆಕ್ಚುಲಿ ಇಲ್ಲಿ. ಸೊ ಇಲ್ಲಿ ನಿಮಗೆ ಗ್ರೀನ್ ಮೆನ್ಯೂರ್ಸ್ ಮೇಲೆ ಡೆಫಿನೆಟ್ಲಿ ಕ್ವಶನ್ ಬರುತ್ತೆ, ದಟ್ ಟು ಕ್ರಾಪ್ ಅಸೋಸಿಯೇಷನ್. ಸಿ ಇಲ್ಲಿ ಪ್ಯಾಡಿಗೆ ಇದು ಬರುತ್ತೆ. ಸೊ ವಾಟ್ ಆರ್ ದ ಅದರ್ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಯು ಗೋಯಿಂಗ್ ಟು ಯೂಸ್ ಇನ್ ದ ಅದರ್ ಕ್ರಾಪ್ಸ್, ರೈಟ್? ವಾಟ್ ಯು ಮೀನ್ ಬೈ ಸೈಲೇಜ್ ಅಂದ್ರೆ ಏನು, ಸಾಯಿಲೇಜ್ ಅಂದ್ರೆ ಏನು? ದೆನ್ ಇಲ್ಲಿ ನೀವು ಗ್ರೀನ್ ಮೆನ್ಯೂರ್ಸ್ ಅಂತ ಬಂದ್ರೆ ವಾಟ್ ಆರ್ ದ ಲೀಫ್ ಗ್ರೀನ್ ಮೆನ್ಯೂರ್ಸ್, ವಾಟ್ ಆರ್ ದ ಕ್ರಾಪ್ ಗ್ರೀನ್ ಮೆನ್ಯೂರ್ಸ್. ದೀಸ್ ಆರ್ ದ ಬೇಸಿಕ್ classification in the green manure topic. So idu nimage important topics, that is green manure. Got it? Fine. Moving to the topic number 16th. Illi nimage bekagirodu there are topic called farming system anta, right? Ee farming system alli I told you calculation basis mele baruvanta expectations ಜಾಸ್ತಿ ಇದೆ. Calculations ಇಲ್ಲಿ ನಿಮಗೆ ಬರುತ್ತೆ ಯೂಶಲಿ. ಅಲ್ಲಿ ಯಾವುದು ಅಂತಂದ್ರೆ cropping intensity. How many of you know the formula for cropping intensity? Cropping intensity ge formula how many of you know? Just question yourself. This is very basic question. Okay? And question ಒಂದು ಹೇಳ್ತೀನಿ ನೋಡಿ. ಹೆಂಗೆ ಬರುತ್ತೆ questions ಅಂತಂದ್ರೆ I'll explain you. Question ಕೂಡ ಹೇಗೆ ಬರುತ್ತೆ ಅಂತ. Cropping intensity is 200%. What is the meaning of it? Meaning ಏನು ಅಂತ ಹೇಳ್ತಾನೆ. ಓಕೆ, ಸೊ ನಿಮಗೆ 200% ಇದೆ ಕ್ರಾಪಿಂಗ್ intensity. What is the meaning of that? I'll give you 3 to 4 options. Just answer that. Try to answer that. 1. 2 crops in 2 years. 2 crops in single year. 1 crop in 1 year. 3 crops in 2 years. So 200% cropping intensity ಬರಬೇಕಂತಂದ್ರೆ yes, 2 crops in a year. 1 year ಅಲ್ಲಿ ನೀವು 2 crops grow ಮಾಡ್ತಿದ್ದೀರ ಅಂದ್ರೆ that is 200%, right? And you should know what is the formula of it. ನಿಮ್ಮ book open ಮಾಡಿ, this is your homework, just go and do your homework. What do you mean by cropping intensity? ಯಾವ ಕ್ರಾಪ್ ಎಷ್ಟಿದೆ, then national level ಎಷ್ಟಿದೆ ಇಂಡಿಯಾಗೆ, just go and check it out and refer the recent sources. Google recent sources ಅಂತಾನೆ ಹೊಡೀರಿ. Okay, and refer the agri ಸೆನ್ಸಸ್. ರೀಸೆಂಟ್ ಯಾವ್ದು ಅಗ್ರಿ ಸೆನ್ಸಸ್ ಆಗಿದೆ ನೋಡ್ಕೊಳ್ಳಿ. ಯು ವಿಲ್ ಗೆಟ್ ದ ಕ್ವಶನ್ ದೇರ್, ರೈಟ್? ಕ್ರಾಪಿಂಗ್ ಇಂಟೆನ್ಸಿಟಿ ಅನ್ನೋದು ಇಂಪಾರ್ಟೆಂಟ್, ದಟ್ ಟು ಫಾರ್ಮುಲಾ ಬೇಸ್ಡ್, ರೈಟ್? ಸೊ ದಿಸ್ ಈಸ್ ಫಾರ್ಮಿಂಗ್ ಸಿಸ್ಟಮ್ ಇಲ್ಲಿ. ಫೈನ್. ಮೂವಿಂಗ್ ಟು ದ ಟಾಪಿಕ್ ನಂಬರ್ 17 ಬನ್ನಿ ಇಲ್ಲಿ. ಸೊ ಯು ನೋ ಇಥಾಲಿನ್, ಜಿಬ್ಬರ್ಲಿಕ್ ಆಸಿಡ್, ರೈಟ್? ದೆನ್ ವಾಟ್ ಎಲ್ಸ್ ಯು ಕ್ಯಾನ್, ಸೈಟೋಕೈನಿನ್ಸ್, ದೆನ್ ಆಕ್ಸಿನ್ಸ್. ಎಸ್, ಇಲ್ಲಿ ಟಾಪಿಕ್ ಬಂದು PGR, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್. ಯಾವ್ದಾವುದಕ್ಕೆ ಏನು ಮಾಡ್ತೀವಿ ಈಗ, ಗ್ರೇಪ್ಸ್ ಅಲ್ಲಿ ಸೈಜ್ ದೊಡ್ಡದಾಗ್ಲಿಕ್ಕೆ ಮಾಡ್ತೀವಿ, ಲೈಕ್ ಗ್ರೇಪ್ ಸೈಜು, ರೈಟ್? ರೂಟ್ ಗ್ರೋತ್ಗೆ ಯಾವ್ದು ಮಾಡ್ತೀವಿ, ಶೂಟ್ ಇನಿಷಿಯೇಷನ್ಗೆ ಯಾವ್ದು ಮಾಡ್ತೀವಿ, ರೈಟ್? ದಿಸ್ ಈಸ್ ದ ಇಂಪಾರ್ಟೆಂಟ್. PGR ಟಾಪಿಕ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ಇಟ್ ಈಸ್ ಇವನ್ ಕ್ರಾಪ್ ಫಿಸಿಯಾಲಜಿಯಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಗಾಟ್ ಇಟ್? ಸೊ ದೆನ್ ದ ಕ್ವಶನ್ ಹಿಯರ್ ಈಸ್ ಪಾರ್ಥೆನೋಕಾರ್ಪಿ. ಪಾರ್ಥೆನೋಕಾರ್ಪಿನ ಇಂಡ್ಯೂಸ್ ಮಾಡುವಂತ PGR ಯಾವುದು? ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ಆರ್ ಜಸ್ಟ್ ನೋಟ್ ಇಟ್ ಡೌನ್. ಜಸ್ಟ್ ಬ್ರೈನ್ ಸ್ಟಾರ್ಮ್ ಮಾಡಿ ಒಂದ್ಸರಿ. PGR, ಎಸ್, ದಟ್ ಈಸ್ ಜಿಬ್ಬರ್ಲಿಕ್ ಆಸಿಡ್. ಪಾರ್ಥೆನೋಕಾರ್ಪಿನ ಇಂಡ್ಯೂಸ್ ಮಾಡುತ್ತೆ. ದೆನ್ ವಾಟ್ ಯು ಮೀನ್ ಬೈ ಪಾರ್ಥೆನೋಕಾರ್ಪಿ ಬಿಫೋರ್ ದಟ್? ಇಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಥೀಮ್ ಬಂದು PGR ಇಸ್ ದ ಥೀಮ್. ಗಾಟ್ ಇಟ್? ಸೊ ಎಸ್, ಮೂವಿಂಗ್ ಟು ದ ಟಾಪಿಕ್ 18. ಇಲ್ಲಿ ನಿಮಗೆ ಸ್ಟೋರ್ಡ್ ಗ್ರೇನ್ ಪೆಸ್ಟ್. Stored grain pest is a very important topic. Definitely you will get 1 or 2 questions from the stored grain pest. So ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಸೈಂಟಿಫಿಕ್ ನೇಮ್ಸ್ ಕೂಡ ನೋಡ್ಕೋಬೇಕಾಗುತ್ತೆ ನೀವು. ಅಂಡ್ ಯಾವ ಒಂದು ಸ್ಟೇಜ್ ಅಲ್ಲಿ ಬರುತ್ತೆ ಕೂಡ ಇಂಪಾರ್ಟೆಂಟ್. ಲೈಕ್ ಸೀಡ್ ಸ್ಟೇಜ್ ಅಲ್ಲಿ ಅಟ್ಯಾಕ್ ಆಗುತ್ತಾ,
ಆರ್ ಪೆಸ್ಟ್ ನಿಮಗೆ ಕ್ಯಾಟರ್ಪಿಲ್ಲರ್ ಇದ್ದಾಗ ಅಟ್ಯಾಕ್ ಆಗುತ್ತಾ? ಅಂಡ್ ದೇರ್ ಆರ್ ಟೈಪ್ಸ್ ಆಲ್ಸೋ, ಬೋರಿಂಗ್ ಟೈಪ್, ಬೋರ್ ಮಾಡುತ್ತಾ ಸೀಡ್ನ, ರೈಟ್? ದಿಸ್ ಈಸ್ ದ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಥೀಮ್ ಬಂದು ಎಸ್ ಪೋಸ್ಟ್ ಹಾರ್ವೆಸ್ಟ್ ಅಂತ ಬಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ಕೋರ್ಸ್ ಸ್ಟೋರ್ಡ್ ಗ್ರೈನ್ ಪೆಸ್ಟ್. ಸೊ ಇಂಪಾರ್ಟೆಂಟ್ ಟಾಪಿಕ್, ರೈಟ್? ಅಲ್ಲಿ ನೀವು ಸೈಂಟಿಫಿಕ್ ನೇಮ್ಸ್ ಕೂಡ ಇಂಪಾರ್ಟೆಂಟ್, ರೈಟ್? ಓಕೆ, ರೈಸ್ ವಿವಿಲ್ ಏನು ಹೇಳ್ತೀವಿ? ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ರೈಸ್ ವಿವಿಲ್? ದಟ್ ಈಸ್ ಇಂಪಾರ್ಟೆಂಟ್. ಸೊ ಸ್ಟೋರ್ಡ್ ಗ್ರೈನ್ ಪೆಸ್ಟ್, ಇಲ್ಲಿವರೆಗೂ ನೀವು ಟಾಪಿಕ್ನ ಓದಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ರೀಡ್ ದ ಟಾಪಿಕ್. ಅಂಡ್ ಇದರಲ್ಲಿ ನಿಮಗೆ ಪೋಸ್ಟ್ ಹಾರ್ವೆಸ್ಟ್ ಅಂತ ಬಂದಾಗ ಈವನ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಂದು ನಿಮಗೆ ಮಾಯಿಶ್ಚರ್ ಲೆವೆಲ್. ಯಾವ ಒಂದು ಮಾಯಿಶ್ಚರ್ ಲೆವೆಲ್ ಅಲ್ಲಿ ಇಟ್ಟರೆ ಕ್ರಾಪ್ಸ್ ಆರ್ ಸೀಡ್ಸ್ ಆರ್ ಗ್ರೈನ್ಸ್ ಗೋಯಿಂಗ್ ಟು ಬಿ ಸೇವ್ಡ್ ಫಾರ್ ಲಾಂಗರ್ ಟೈಮ್ಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಯಾವ ಒಂದು ಸ್ಟೇಜ್ ಅಲ್ಲಿ, ಯಾವ ಒಂದು ಮಾಯಿಶ್ಚರ್ ಲೆವೆಲ್ ಅಲ್ಲಿ ಇಡಬೇಕಾಗುತ್ತೆ. ಸಪೋಸ್ ಈಗ 12 to 14% ಫಾರ್ ಪ್ಯಾಡಿ, ಲೈಕ್ ದಟ್ ಮಾಯಿಶ್ಚರ್ ಲೆವೆಲ್. ಗಾಟ್ ಇಟ್? ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ದ 19th ಟಾಪಿಕ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದ್ರೆ, ದ ಆರ್ಗಾನಿಸಮ್ ಯೂಸ್ಡ್ ಇನ್ ವರ್ಮಿ ಕಾಂಪೋಸ್ಟಿಂಗ್ ಅಲ್ಲಿ ಯೂಸ್ ಮಾಡುವಂತಹ ಸ್ಪೀಸೀಸ್ ಯಾವುದು? ಎಸ್, ಐ ಥಿಂಕ್ ಯು ಆರ್ ಆಲ್ ನೋ ದ ಆನ್ಸರ್. ಅರ್ಥವಮ್, ರೈಟ್? ಎಲ್ರಿಗೂ ಗೊತ್ತಿರುತ್ತೆ, ವೆರಿ ಈಸಿ ಕ್ವಶನ್, ರೈಟ್? ಇಲ್ಲಿ ಟಾಪಿಕ್ ಏನಂದ್ರೆ ವರ್ಮಿ ಕಾಂಪೋಸ್ಟಿಂಗ್, ವಾಟ್ ಡು ಮೀನ್ ಬೈ ದಟ್? ದೆನ್ FIM, ಇದರಲ್ಲಿ CN ರೇಷಿಯೋ ಎಷ್ಟಿರುತ್ತೆ? ದೆನ್ ಇಲ್ಲಿ ಬ್ರಾಡ್ ಥೀಮ್ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್, ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ವಿಲ್ ಗೆಟ್ ಒನ್ ಕ್ವಶನ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಬಂದೇ ಬರುತ್ತೆ. ಮಾರ್ಕ್ ಮೈ ವರ್ಡ್ಸ್. ಓಕೆ, ಇದರಲ್ಲಿ ನೀವು ನೋಡಿ FIM ಅಂದ್ರೆ ಏನು, ಅದರ CN ರೇಷಿಯೋ ಎಷ್ಟು, ವರ್ಮಿ ಕಾಂಪೋಸ್ಟಿಂಗ್ ಅಂದ್ರೆ ಯಾವ ಸ್ಪೀಸೀಸ್ ಯೂಸ್ ಮಾಡ್ತೀವಿ, ಅರ್ಥವಮಲ್ಲೂ ಸೈಂಟಿಫಿಕ್ ನೇಮ್ ಏನು, they'll go into depth actually, right? So organic farming is the theme. ಇದರಲ್ಲಿ ನಿಮಗೆ ಮತ್ತೆ what are the certifying agencies? Very important. Certifying agencies, NPOP, then PGR, I think PGS ಅಂತ ಬರುತ್ತೆ. There are the organizations who are giving certification for the organic farming, right? So this is the 19th topic. And come to the 20th, last but not the least, ಕ್ಲೈಮೇಟ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ನಿಮಗೆ. ಕ್ಲೈಮೇಟ್ ಅಂಡ್ ಕ್ರಾಪ್ಸ್ ಗೊತ್ತಾಯಿದೆ ನಮಗೆ. ಯಾವ ಥಿಂಕ್ ಇದು ನಿಮಗೆ GK ಎಲ್ಲೂ ಕವರ್ ಆಗಿರುತ್ತೆ. ನೀವು GK ಓದಿದ್ದೀರ ಅಂತಂದ್ರೆ UPSC or KPSC ನಿಮ್ಗೆ ಇಲ್ಲೂ ಕೂಡ ಕವರ್ ಆಗುತ್ತೆ. ಲೈಕ್ ಮೋಡ, ದಟ್ ಮೀನ್ಸ್ ಕ್ಲೌಡ್ಸ್, ಟೈಪ್ಸ್ ಆಫ್ ಕ್ಲೌಡ್ಸ್, ನಿಂಬೋ ಸ್ಟ್ರಾಟಸ್, ವಾಟ್ ಈಸ್ ದ ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಆಫ್ ದ ನಿಂಬೋ ಸ್ಟ್ರಾಟಸ್? ನಿಮ್ ಮೀನ್ಸ್ ರೈನ್ ಅಂತ ಆಕ್ಚುಲಿ. ಸೊ ಜಸ್ಟ್ ನೆನ್ಪಿಡ್ಲಿಕ್ಕೆ ಹೇಳ್ತಿದ್ದೀನಿ. ಸೊ ಈ ಒಂದು ಕ್ಲೈಮೇಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಲೇಯರ್ಸ್, ಆ ಲೇಯರ್ಸ್ ಬರುತ್ತಲ್ಲ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಎಕ್ಸೋಸ್ಪಿಯರ್, ಲೇಯರ್ಸ್ ಬರುತ್ತಲ್ಲ, ಲೇಯರ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಅಂಡ್ ಅನದರ್ ಥೀಮ್ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಆರ್ ಅಗ್ರೋ ಎಕಲಾಜಿಕಲ್ ಝೋನ್ಸ್. ಐ ಥಿಂಕ್ ಇವೆರಡು ಸೇಮ್ ಇದೆ, ಮೋಸ್ಟ್ ಪ್ರಾಬಬ್ಲಿ ಸೇಮ್ ಇರುತ್ತೆ. ಬಟ್ ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್, ಹೌ ಮೆನಿ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಆರ್ ದೇರ್? ಓಕೆ, ಅಕಾರ್ಡಿಂಗ್ ಟು ನ್ಯಾಷನಲ್ ಬ್ಯೂರೋ ಆಫ್ ಸಾಯಿಲ್ ಸೈನ್ಸ್ NBSS ಅಂಡ್ LUP, ಈ ಒಂದು ಪ್ರಕಾರ ಹೌ ಮೆನಿ ಅಗ್ರೋ ಎಕಲಾಜಿಕಲ್ ಝೋನ್ಸ್ ಇದಾವೆ, ರೈಟ್? ದಿಸ್ ಈಸ್ ಇಂಪಾರ್ಟೆಂಟ್. ಐ ಥಿಂಕ್ ಪ್ಲಾನಿಂಗ್ ಕಮಿಷನ್ ಅಲ್ಲಿ 15 ಬರುತ್ತೆ. ಅಂಡ್ ಇದರಲ್ಲೂ ಮತ್ತೆ ಸಬ್ ಗ್ರೂಪ್ಸ್ ಅರೌಂಡ್ 70+ ಏನೋ ಬರುತ್ತೆ. ಜಸ್ಟ್ ಚೆಕ್ ಇಟ್ ಒನ್ಸ್, ರೈಟ್? ದಿಸ್ ಈಸ್ ದ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇಲ್ಲಿ, ಐ ಥಿಂಕ್ ಹೈ ಚಾನ್ಸಸ್. ವಾಟ್ ಡು ಮೀನ್ ಬೈ ಖಾರಿಫ್ ಅಂಡ್ ವಾಟ್ ಡು ಮೀನ್ ಬೈ ರಬಿ ಅಂಡ್ ವಾಟ್ ಡು ಮೀನ್ ಬೈ ಝೈದ್? ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಮೀನಿಂಗ್ ಅಲ್ಲ, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರುವಂತದ್ದು ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಆಗುತ್ತೆ. ಸೊ ಹಾಗಾಗಿ ದಟ್ಟು ಓನ್ಲಿ ಮೇಜರ್ ಕ್ರಾಪ್ಸ್ ನೋಡ್ಕೊಳ್ಳಿ. ಖಾರಿಫ್ ಯಾವುದು, ರಾಬಿ ಯಾವುದು, ಝೈಡ್ ಯಾವುದು, ರಾಗಿ ಎಲ್ಲಿ ಬರುತ್ತೆ, ಪ್ಯಾಡಿ ಎಲ್ಲಿ ಬರುತ್ತೆ, ಜಸ್ಟ್ ನೋಟ್ ಇಟ್ ಡೌನ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಐ ವಾಂಟ್ ಟು ಕನ್ವೆ ಹಿಯರ್. ಸೊ ಇಲ್ಲಿ ನಿಮಗೆ ಡೌಟ್ ಬರೋದು, ಸರ್ ಇಷ್ಟೇ ನೋಡ್ಕೊಂಡ್ರೆ ಸಾಕಾ? ಎಸ್, ದಿಸ್ ಈಸ್ ದ ಕ್ವಶನ್ ಎವ್ರಿ ಸ್ಟೂಡೆಂಟ್ ವಿಲ್ ಆಸ್ಕ್. ನಾ ಹೇಳ್ತೀನಿ ಏನಂತ, ಇವು ನೋಡ್ಕೊಳ್ರಪ್ಪ ಅಂತ. ಸರ್ ಇಷ್ಟೇ ಸಾಕಾ, ಬಟ್ ವಾಟ್ ಅಬೌಟ್ ಅದರ್ ಥಿಂಗ್ಸ್? ಸಿ, ಇಲ್ಲಿ ನನ್ನ ಪಾಯಿಂಟ್ ಏನು ಅಂತಂದ್ರೆ, ಸಿ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ನಿಮ್ಮ ಟೀಚರ್ನೂ ಕೇಳಿ, ಓಕೆ? ಇವನ್ ನಿಮಗೆ ನಿಮ್ಮ ಲೈಫಲ್ಲಿ ನೋಡಿ, ದೇರ್ ಆರ್ ದ ಪರ್ಸನ್ಸ್, ಪೀಪಲ್ ಇರ್ತಾರೆ, ಜನರು ತುಂಬಾ ಜನ ಇರ್ತಾರೆ, ಬಟ್ ಇಂಪಾರ್ಟೆಂಟ್ ಪೀಪಲ್ ಕೆಲವರು ಮಾತ್ರ ಇರ್ತಾರೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಅನ್ನೋದು ತುಂಬಾ ಕೆಲವರು ಮಾತ್ರ ಇರ್ತಾರೆ, ಅವ್ರಿಗೂ ಮಾತ್ರ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ ಲೈಫಲ್ಲಿ. ಲೈಕ್ ಯುವರ್ ಪೇರೆಂಟ್ಸ್, ಯುವರ್ ಪಾರ್ಟ್ನರ್, ರೈಟ್? ಯುವರ್ ಸನ್ ಅಂಡ್ ಡಾಟರ್, ಯುವರ್ ಗ್ರ್ಯಾಂಡ್ ಮಾ, ಗ್ರ್ಯಾಂಡ್ ಮದರ್,
ಕ್ಲೋಸ್ ಫ್ರೆಂಡ್ಸ್, ರೈಟ್? ಎಷ್ಟೇ ಜನ ಇದ್ರು ನಿಮ್ಗೆ ಇಂಪಾರ್ಟೆಂಟ್ ಇವ್ರು ಮಾತ್ರ. ಸೇಮ್ ವೇ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಎಕ್ಸಾಮ್ ಅಂತ ಬಂದಾಗ ನಿಮಗೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರಬೇಕು. ದಟ್ ಈಸ್ ಫ್ರಮ್ PYQ. ನೀವು ಎಷ್ಟು PYQ ಸಾಲ್ವ್ ಮಾಡ್ತೀರಾ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋ ಕೂಡ ನಿಮಗೆ ಮಾಡಿರೋದು ಬೇಸ್ಡ್ ಆನ್ PYQ ಮೇಲೆನೆ. ಸೊ ಆ ಒಂದು ಕಾರಣದಿಂದ ಹೇಳ್ತಿದ್ದೀನಿ. ಅಂಡ್ ಒನ್ ಮೋರ್ ಪಾಯಿಂಟ್ ಏನು ಅಂತಂದ್ರೆ, ಇಫ್ ದ ಕ್ವಶನ್ ಕಮ್ಸ್ ಆನ್ ದೀಸ್ ಟಾಪಿಕ್ಸ್ ಯು ಶುಡ್ ನಾಟ್ ಮೇಕ್ ಎ ಮಿಸ್ಟೇಕ್. ದಟ್ಸ್ ದ ಪಾಯಿಂಟ್, ದಟ್ ಇಸ್ ಅ ಮೇಜರ್ ಪಾಯಿಂಟ್ ಐ ಆಮ್ ಟೆಲಿಂಗ್ ಯು. ಈ ಟಾಪಿಕ್ ಅಲ್ಲಿ ಯಾರ್ಯಾರು ಟಾಪರ್ ಇರ್ತಾರಲ್ಲ, ಯಾರ್ಯಾರು ಚೆನ್ನಾಗಿ ಓದಿರ್ತಾರಲ್ಲ, ದೇ ವಿಲ್ ಮೇಕ್ ಎ ರೈಟ್ ಆನ್ಸರ್ ಹಿಯರ್. ಅದ್ರಲ್ಲಿ ನೀವು ತಪ್ಪು ಮಾಡ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಮಾಡ್ತಿರೋ ತಪ್ಪು ಅಂತಾನೆ ಅರ್ಥ. ದಟ್ ಇಸ್ ದ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಹಿಯರ್. ಐ ಹೋಪ್ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಅಂಡ್